ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, PC to DC ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ಬೋದು, SDA ಎಕ್ಸಾಮ್ ಇರ್ಬೋದು, FDA ಎಕ್ಸಾಮ್ ಇರ್ಬೋದು, ಯಾವುದೇ ಗ್ರೂಪ್ C ಎಕ್ಸಾಮ್ ಇರ್ಬೋದು, ಯಾವುದೇ ಎಕ್ಸಾಮ್ ಇರಲಿ ಅದರಲ್ಲಿ ಜನರಲ್ ಸೈನ್ಸ್ ಅಂತ ಬರುತ್ತೆ, ಸಾಮಾನ್ಯ ವಿಜ್ಞಾನ. ಸೊ ಸಾಮಾನ್ಯ ವಿಜ್ಞಾನದ ಒಂದು ಪ್ರಶ್ನೆಗಳು ನಿಮಗೆ ಮಿಸ್ ಆಗಬಾರ್ದು ಅಂತಕ್ಕಂಥ ಒಂದು ಡ್ರೀಮ್ ಸೆಟ್, ಒಂದು ಪ್ರಾಜೆಕ್ಟ್ನೊಂದಿಗೆ ನಾನು ನಿಮ್ಮ ಜೊತೆಗೆ ಈ ಜನರಲ್ ಸೈನ್ಸ್ನ ಎಲ್ಲ ಕ್ಲಾಸಸ್ಗಳನ್ನು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲ ಸಾಧನಶಂಕರ್ ಅಕಾಡೆಮಿಯಲ್ಲಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ಈಗೇನು ಕಾಲ್ ಮಾಡ್ತಕ್ಕಂಥ HSTR ಎಕ್ಸಾಮ್ ಇರ್ಬೋದು, GPSTR ಎಕ್ಸಾಮ್ ಇರ್ಬೋದು, PSTR ಎಕ್ಸಾಮ್ ಇರ್ಬೋದು, ಕರ್ನಾಟಕ TET ಎಕ್ಸಾಮ್ ಬರೆದಿದ್ದೀರಾ. ಬಟ್ ಮುಂದಿನ ವರ್ಷಕ್ಕೆ ಯಾರು ಕರ್ನಾಟಕ TET ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಮಾನಸಿಕ ಸ್ಥಿತಿಯಲ್ಲಿ ಇದ್ದೀರಾ, ಅವರಿಗೆ ಒಂದು ವರ್ಷದ ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಒಂದು 4 ಕ್ಲಾಸ್ಗಳನ್ನು ನಾನು ಆಲ್ರೆಡಿ ಮಾಡ್ತಾ ಬರ್ತೀನಿ. ನಾನು ಜನರಲ್ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಹಾಕ್ತೀನಿ. ಖುಷಿ ಆದಮೇಲೆ ನೀವು ಈ ಕರ್ನಾಟಕ TET ಆ್ಯಪನ್ನು ತಗೊಂಡು ಸೇಮ್ ಕನ್ನಡ ಸರ್ ಇರ್ತಾರೆ, ಇಂಗ್ಲೀಷ್ ಇರುತ್ತೆ, ಮತ್ತು ಬೇರೆ 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 ನಮ್ಮಲ್ಲಿರ್ತಕ್ಕಂಥ ಇನ್ನೂ ಸ್ಪೆಷಲ್ ಟೀಚರ್ಸ್ಗಳು ಆ ಎಲ್ಲ ಕಂಟೆಂಟನ್ನು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಗೆ 10th ಕ್ಲಾಸಸ್ಗಳು ಕೂಡ ಎಲ್ಲವೂ ಕೂಡ ಅದಕ್ಕೆ ಒಂದು ಹೊಸ ಚಾನಲ್ ಕ್ರಿಯೇಟ್ ಆಗುತ್ತೆ. ಆ ಚಾನಲಲ್ಲಿ SLCಗೆ ಸಂಬಂಧಪಟ್ಟಂಥ, 8ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ, 9ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಇವಾಗ ಜನರಲ್ ಸೈನ್ಸ್ PC to DC. ಸೊ ಜನರಲ್ ಸೈನ್ಸ್ ಕ್ಲಾಸಸ್ಗಳನ್ನು ನೋಡಿ, ಯಾಕಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲಬೇಕಪ್ಪ ಅಂದರೆ ನಮಗೆ ಮೇನ್ ಫಸ್ಟ್ ಜನರಲ್ ಸೈನ್ಸ್ನ ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿರಬೇಕು. ಯಾಕಂದರೆ ತುಂಬ ಟಫ್ ಕ್ವಶನ್ಸ್ಗಳಿರಲ್ಲ, ಈಸಿ ಕ್ವಶನ್ಸ್ಗಳಿರುತ್ತೆ. ಅದೇ ನೀವು ಹಿಸ್ಟ್ರಿ ಓದಬೇಕಂದ್ರೆ ತುಂಬಾ ಓದಬೇಕಾಗತ್ತೆ. ಜನರಲ್ ಸೈನ್ಸ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದಾಗತ್ತೆ. ಅದರ ಜೊತೆಗೆ ಕಾನ್ಸ್ಟಿಟ್ಯೂಷನ್ಸ್ ಏನು ಪೊಲಿಟಿಕಲ್ ಸೈನ್ಸ್ ಇದೆಯಲ್ವಾ, ಸಂವಿಧಾನ ಇದೆಯಲ್ವಾ, ಅದು ಕೂಡ ಒಂದು ಚೌಕಟ್ಟಲ್ಲಿ ಇರ್ತಕ್ಕಂಥದ್ದು. ಅದನ್ನು ಕೂಡ ನೀವು ಇಡೀ ಆರಾಮಾಗಿ ಓದ್ಕೋಬೋದು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್. ಸೊ ಇಷ್ಟು ನೀವು ಕವರ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಒಂದು 60 ಮಾರ್ಕ್ಸ್ ಮೇಲೆ ಬರುತ್ತೆ ಸ್ನೇಹಿತರೆ. ಅದರ ಮೇಲೆ ಕರೆಂಟ್ ಅಫೇರ್ಸ್, GK, ಹಿಸ್ಟ್ರಿ ಈ ಥರ ಎಂಟ್ರಿ ಆಗಬೇಕಾಗತ್ತೆ. ಕ್ಲಿಯರ್? ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಗೆಲ್ಲಿಸ್ತಕ್ಕಂಥ ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಜನರಲ್ ಸೈನ್ಸ್. ಅದನ್ನು ಕಂಪ್ಲೀಟಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ EVS ಆ ಎಲ್ಲ ಕ್ಲಾಸಸ್ಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಂಜಾಯ್ ಮಾಡಿ. ಕ್ಲಿಯರ್? ನೋಡಿ, ಫಸ್ಟ್ ಜನರಲ್ ಸೈನ್ಸ್ ಅಂದಮೇಲೆ ನಾನು ಸ್ವಲ್ಪ ಸೈನ್ಸ್ ಬಗ್ಗೆ ಹೇಳ್ಕೊಳ್ಳೇಬೇಕಲ್ವಾ. ಓಕೆ, ಸೈನ್ಸ್ ಅಂದರೆ ಏನು ಅಂತ. ಸೊ ಸಿಂಪಲ್, ಈ ಜನರಲ್ ಸೈನ್ಸಲ್ಲಿ ನಾನು ಸೈನ್ಸ್ ಬಗ್ಗೆ ಹೇಳ್ಕೊಳ್ಳೋ ಮುಂಚೆ ಈ ಟಾಪಿಕಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಬಗ್ಗೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ರಾಸಾಯನಶಾಸ್ತ್ರದ ಹಿನ್ನೆಲೆ ಮತ್ತು ಅವುಗಳ ಶಾಖೆಗಳು, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ಸ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ದೇರ್ ಬ್ರಾಂಚಸ್ ಅಂತ. ಆ ಕೆಮಿಸ್ಟ್ರಿ ಅದರ ಬ್ರಾಂಚಸ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡೋ ಮುಂಚೆ ವಾಟ್ ಈಸ್ ಸೈನ್ಸ್, ಸೈನ್ಸ್ ಅಂದರೆ ಏನು ನಾವು ಆಲ್ರೆಡಿ ಅದನ್ನು ಕಲ್ತಿದ್ದೀವಿ. ಸೈನ್ಸ್ ಅಂದರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಅಂತ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನದ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ, ವಿಜ್ಞಾನ ಅಂತ ಕರಿತೀವಿ. ಅಂದರೆ ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನದ ಅಧ್ಯಯನ. ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನದ ಅಧ್ಯಯನ ಅಂದರೆ ಏನು? ನಾನು ಅಧ್ಯಯನ ಮಾಡಿದ್ರೂ ಅದೇ ಆಗಿರಬೇಕು ಉತ್ತರ, ನೀನು ಅಧ್ಯಯನ ಮಾಡಿದ್ರೂ ಅದೇ ಆಗಿರಬೇಕು. ಈ ಜಗತ್ತಲ್ಲಿ ಯಾರು ಅಧ್ಯಯನ ಮಾಡಿದ್ರೂ ಉತ್ತರ ಒಂದೇ ಆಗಿದ್ದರೆ ಅದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಅಧ್ಯಯನ. ಇಟ್ ಕೆನಾಟ್ ಬಿ ಚೇಂಜಡ್ ಅಂತ ಹೇಳ್ತೀವಿ. ಅಂಥ ಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕೋರ್ಸನ್ನು ನಾವೇನಂತ ಕರಿತೀವಿ, ಸೈನ್ಸ್. ಆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಕ್ಕಂತಹ ಪ್ರಶ್ನೆಗಳೇನಿದೆಯಲ್ವಾ, ಆ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಸೈನ್ಸ್ ಅಂತಕ್ಕಂಥ ಪದ ಇದೆಯಲ್ವಾ, ಯಾವ ಪದದಿಂದ ಬಂತು ಅಂತ. ಸಿಂಪಲ್, ಸೈನ್ಸ್ ಅಂತಕ್ಕಂಥದ್ದು ಮೂಲವಾಗಿ ಲ್ಯಾಟಿನ್ ಭಾಷೆಯ ಸೀರೆ ಅಂತಕ್ಕಂಥ ಪದದಿಂದ ಬರುತ್ತೆ. ಸೀರೆ ಅಂದರೆ ಟು ನೋ ಅಂತ, ತಿಳುಕೋ ಅಂತ ಅರ್ಥ. ಸೈನ್ಸನ್ನು ಓದಬೇಡ, ನೀನು ತಿಳುಕೋ ಅಂತ. ಆ ಸೀರೆ ಅಂತಕ್ಕಂಥ ಲ್ಯಾಟಿನ್ ಪದ ಮತ್ತು ಸೆನ್ಸಿಯಾ ಅಂತಕ್ಕಂಥ ಲ್ಯಾಟಿನ್ ಪದವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಲ್ಯಾಟಿನ್ ಸೆನ್ಸಿಯಾದಲ್ಲಿ, ಸೆನ್ಸಿಯಾ ಅಂದರೆ ಜ್ಞಾನ ಅಂತ. ಏನಂತ ತಿಳ್ಕೊ, ಜ್ಞಾನವನ್ನು ತಿಳ್ಕೋ ಅಂತ. ಈ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಅಧ್ಯಯನವೇ ಸೈನ್ಸ್ ಅಂತಕ್ಕಂಥ ಆಂಗ್ಲ ಪದ ಬರುತ್ತೆ. ಈ ಥರ ಲ್ಯಾಟಿನ್ ಭಾಷೆಯ ಸೀರೆ ಅಂತ ಪದದಿಂದ ಲ್ಯಾಟಿನ್ ಭಾಷೆಯ ಸೆನ್ಸಿ ಅಂತ ಪದ ಬರುತ್ತೆ. ಲ್ಯಾಟಿನ್ ಭಾಷೆಯ ಸೆನ್ಸಿಯಾ ಅಂತ ಪದದಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಂಗ್ಲ ಭಾಷೆಯ, ಇಂಗ್ಲೀಷ್ ಭಾಷೆಯ ಸೈನ್ಸ್ ಅಂತಕ್ಕಂಥ ಪದ ಹುಟ್ಕೊಳ್ಳುತ್ತೆ. ನೋಡಿ, ಇವೆಲ್ಲ ಎಕ್ಸಾಮಲ್ಲಿ ಮೋಸ ಮಾಡ್ತಕ್ಕಂತಹ ಪ್ರಶ್ನೆಗಳು. ಎಕ್ಸಾಂಪಲ್, ಸೈನ್ಸ್ ಇದು ಯಾವ ಭಾಷೆಯ ಪದ ಅಂತ ಕೇಳಿಬಿಡ್ತಾನೆ. ನೀವೆಲ್ಲೋ ಒಂದು ಗ್ರೀಕ್, ಲ್ಯಾಟಿನ್ ಅಂತ ಓದ್ಕೊಂಡಿರ್ತೀರ, ಹಾಕಿದರೆ ಚೆಂಬು. ಸೈನ್ಸ್ ಅನ್ನೋದು ಇಂಗ್ಲೀಷ್ ವರ್ಡ್. ದಿಸ್ ಇಂಗ್ಲೀಷ್ ವರ್ಡ್ ಡಿರೈವ್ಡ್ ಫ್ರಮ್ ಸೆನ್ಸಿಯಾ.
ಸೆನ್ಸಿಯಾ, ದಟ್ ವರ್ಡ್ ಡಿರೈವ್ಡ್ ಫ್ರಮ್, ದಟ್ ಇಸ್ ದ ಸೀರೆ. ಬೋತ್ ಆರ್ ದ ಲ್ಯಾಟಿನ್ ವರ್ಡ್, ದಿಸ್ ಈಸ್ ದ ಇಂಗ್ಲೀಷ್ ವರ್ಡ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ವಿಜ್ಞಾನ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವರ್ಡ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಪ್ರಾರಂಭದಲ್ಲಿ ಏನು ಈ ವಿಜ್ಞಾನ ಸ್ಟಾರ್ಟ್ ಆಗುತ್ತಲ್ವ, ಆ ಸಂದರ್ಭದಲ್ಲಿ ಈ ವಿಜ್ಞಾನದ ಸಂಶೋಧನೆಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಏನಂತ ಕರೀತಾರೆ ಅಂದರೆ ನ್ಯಾಚುರಲ್ ಫಿಲಾಸಫಿಯರ್ ಅಂತ ಕರಿತಿರ್ತಾರೆ. ಯಾಕಂದರೆ ಈ ವಿಜ್ಞಾನ ಅಂತಕ್ಕಂಥದ್ದು, ಸೈನ್ಸ್ ಅಂತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ವಿಭಾಗ ಆಗಿರಲ್ಲ. ಅದು ಫಿಲಾಸಫಿ, ತತ್ವಶಾಸ್ತ್ರದ ಒಳಗಡೆನೇ ಅಡಗಿರುತ್ತೆ. ಹಾಗಾಗಿ ಈ ತತ್ವಶಾಸ್ತ್ರದ ಒಳಗಡೆ ಇರತಕ್ಕಂಥ ಕೆಲವೊಂದು ವಿಷಯಗಳನ್ನು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದ್ರೆ ಅಂತಹ ಒಬ್ಬ ವ್ಯಕ್ತಿಯನ್ನು ಆ ಸಂದರ್ಭದಲ್ಲಿ ಏನಂತ ಕರೀತಾರೆ, ನ್ಯಾಚುರಲ್ ಫಿಲಾಸಫಿಯರ್ ಅಂತ ಕರೀತಾರೆ. ಅಂತಹ ವ್ಯಕ್ತಿಯನ್ನು ನಡೆದ ವಿಜ್ಞಾನದ ಮನುಷ್ಯ, ಸೈನ್ಸ್ ಮ್ಯಾನ್, ಹ್ಯುಮ್ಯಾನ್ ಅಂತ ಕರೀತಾರೆ. ಸೊ ಸೈನ್ಸ್ ಹ್ಯುಮ್ಯಾನ್ ಆರ್ ನ್ಯಾಚುರಲ್ ಫಿಲಾಸಫಿಯರ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಹೆಸರಿಂದ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ, ವಿಜ್ಞಾನದ ಬಗ್ಗೆ ಅಗಾಧ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಕರೀತಾ ಇರ್ತಾರೆ. ಆ ಥರ ಕರೆಯೋದು ತಪ್ಪು. ಅವನನ್ನು ನ್ಯಾಚುರಲ್ ಫಿಲಾಸಫಿಯರ್ ಅನ್ಬೇಡ್ರಿ, ಅವನನ್ನು ಸೈನ್ಸ್ ಮ್ಯಾನ್ ಅಂತ ಅನ್ಬೇಡ್ರಿ, ಅವನನ್ನು ಸೈಂಟಿಸ್ಟ್ ಅಂತ ಅನ್ನಿ ಅಂತ ಹೇಳಿ ಈ ಸೈಂಟಿಸ್ಟ್ ಪದವನ್ನು ಮೊಟ್ಟ ಮೊದಲು 1834ರಲ್ಲಿ ಯಾರಪ್ಪ ಕೊಡುಗೆ ಕೊಡ್ತಾನಂದರೆ ವಿಲಿಯಂ ವೇವೆಲ್ ಅಂತಕ್ಕಂಥ ಒಬ್ಬ ಬ್ಯೂಟಿಫುಲ್ ಸೈಂಟಿಸ್ಟ್ ಈ ಸೈಂಟಿಸ್ಟ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವರ್ಡನ್ನು ಕೊಡ್ತಾನೆ. ನೋಡಿ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸೈಂಟಿಸ್ಟ್ ಅಂತಕ್ಕಂಥ ಪದವನ್ನು ಕೊಟ್ಟಂತಹ ವಿಜ್ಞಾನಿ ಆರ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ವೇವೆಲ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟೆಲ್ಲ ಆದಮೇಲೆ ಹೂ ಇಸ್ ದ ಫಾದರ್ ಆಫ್ ಸೈನ್ಸ್, ವಿಜ್ಞಾನದ ಪಿತಾಮಹ ಯಾರು? ನೋಡಿ, ವಿಜ್ಞಾನದ ಪಿತಾಮಹ ಯಾರು ಅಂದರೆ ನಾವೆಲ್ಲೆಲ್ಲೋ ಏನೇನೋ ನೋಡ್ತಾ ಹೋಗ್ತೀವಿ. ನೋಡಿ, ವಿಜ್ಞಾನದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಇವನಿಗೆ ದ ಫಾದರ್ ಆಫ್ ಸೈನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಅರಿಸ್ಟಾಟಲ್ ವಿಜ್ಞಾನದ ಪಿತಾಮಹ, ನೆಕ್ಸ್ಟ್ ಜುವಾಲಜಿಯ ಪಿತಾಮಹ, ನೆಕ್ಸ್ಟ್ ಎಂಬ್ರಿಯಾಲಜಿಯ ಪಿತಾಮಹ, ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಪಿತಾಮಹ. ಈ ಇಷ್ಟೆಲ್ಲ ಪಿತಾಮಹ ಹೆಂಗಾದ? ತತ್ವಶಾಸ್ತ್ರ ಅಂದರೆ ಆಗಿನ ಕಾಲದಲ್ಲಿ ತತ್ವಶಾಸ್ತ್ರದ ಒಳಗಡೆ ರಾಜ್ಯಶಾಸ್ತ್ರ ಇರುತ್ತೆ, ತತ್ವಶಾಸ್ತ್ರದ ಒಳಗಡೆ ಜೀವಶಾಸ್ತ್ರ ಇರುತ್ತೆ, ತತ್ವಶಾಸ್ತ್ರದ ಒಳಗಡೆ ಸಸ್ಯಶಾಸ್ತ್ರ ಇರುತ್ತೆ, ತತ್ವಶಾಸ್ತ್ರದ ಒಳಗಡೆ ಕಂಪ್ಲೀಟ್ ನಮ್ಮ ಭ್ರೂಣಶಾಸ್ತ್ರ ಇರುತ್ತೆ, ತತ್ವಶಾಸ್ತ್ರದ ಒಳಗಡೆ ವಿಜ್ಞಾನ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಆಗಿನ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ಫಿಲಾಸಫಿಯರ್ ಯಾರಪ್ಪ ಅಂತ ಕೇಳಿದ್ರೆ ಅರಿಸ್ಟಾಟಲ್. ಹಾಗಾಗಿ ಅರಿಸ್ಟಾಟಲನ್ನು ನಾವು ದ ಫಾದರ್ ಆಫ್ ಸೈನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅರಿಸ್ಟಾಟಲ್ ತಮಗೆ ಗೊತ್ತಿದೆ, ಇವನೊಬ್ಬ ಗ್ರೀಕ್ ಫಿಲಾಸಫಿಯರ್, ಇವನೊಬ್ಬ ಗ್ರೀಕ್ನ ಅತ್ಯಂತ ಗ್ರೇಟೆಸ್ಟ್ ತತ್ವಜ್ಞಾನಿ ಸ್ನೇಹಿತರೆ. ಯಾರು? ನಮ್ಮ ಅರಿಸ್ಟಾಟಲ್. ನೋಡಿ, ವಿಜ್ಞಾನದ ಅಧ್ಯಯನಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂತಹ ವಿಧಾನ ತರಿಸಿದವನು ಯಾರಪ್ಪ ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲೇ ಸ್ಟಡಿ ಮಾಡಿದವನು ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಅರಿಸ್ಟಾಟಲ್. ಜೀವಶಾಸ್ತ್ರ, ತರ್ಕಶಾಸ್ತ್ರ, ಭೌತಶಾಸ್ತ್ರ, ರಾಜಕೀಯ ಎಲ್ಲವನ್ನ ಶ್ರೇಣಿಬದ್ಧವಾಗಿ ಆ ತತ್ವಶಾಸ್ತ್ರದ ಒಳಗಡೆ ನಮ್ಮ ಅರಿಸ್ಟಾಟಲ್ ತನ್ನ ಕೊಡುಗೆಗಳನ್ನು ಕೊಟ್ಟೋಗಿದ್ದಾನೆ ಸ್ನೇಹಿತರೆ. ಹಾಗಾಗಿ ಈ ಅರಿಸ್ಟಾಟಲನ್ನು ನಾವು ದ ಫಾದರ್ ಆಫ್ ಸೈನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ದ ಫಾದರ್ ಆಫ್ ಸೈನ್ಸ್ ಅಂದಮೇಲೆ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಯಾರು? ಅವನೇನೋ ಫಿಲಾಸಫಿಯರ್ ಅಂದರೆ ತತ್ವಶಾಸ್ತ್ರದಲ್ಲಿ ವಿಜ್ಞಾನವನ್ನು ಹುಟ್ಟುಹಾಕಿ ಹೋದ. ಯಾರು? ಅರಿಸ್ಟಾಟಲ್. ತತ್ವಶಾಸ್ತ್ರದಿಂದ ಈ ವಿಜ್ಞಾನ ಅಂತಕ್ಕಂಥದ್ದು ಬೇರ್ಪಟ್ಟ ಮೇಲೆ ಆ ವಿಜ್ಞಾನದ ಪಿತಾಮಹ ಯಾರಾದ ಅಂದರೆ ಸಿಂಪಲ್ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ ಅಂತಕ್ಕಂತಹ ಒಬ್ಬ ಬ್ಯೂಟಿಫುಲ್ ಸೈಂಟಿಸ್ಟ್. ಇವನು ದ ಫಾದರ್ ಆಫ್ ಸೈನ್ಸ್. ಯಾವ ಸೈನ್ಸ್? ಮಾಡರ್ನ್ ಸೈನ್ಸ್. ಆಧುನಿಕ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಗೆಲಿಲಿಯೋ ಗೆಲಿಲಿ ಸ್ನೇಹಿತರೆ. ಇವನು ಕೂಡ ಒಬ್ಬ ಇಟಲಿಯ ಗ್ರೇಟೆಸ್ಟ್ ಸೈಂಟಿಸ್ಟ್. ನೋಡಿ, ವಿಜ್ಞಾನದಲ್ಲಿ ಸೈಂಟಿಫಿಕ್ ಮೆಥಡ್, ವಿಜ್ಞಾನದಲ್ಲಿ ಪ್ರಾಯೋಗಿಕವಾಗಿ ಅಧ್ಯಯನವನ್ನು ಮಾಡ್ತಾನೆ. ನೆಕ್ಸ್ಟ್ ವಿಜ್ಞಾನಕ್ಕಾಗಿ ನಾವು ಈ ವಿಜ್ಞಾನವನ್ನು ಹೇಗೆ ಅಧ್ಯಯನ ಮಾಡ್ಬೋದು, ಈ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಈ ಪ್ರಯೋಗದ ಸಲಕರಣೆಗಳು ಹೇಗೆ ಬೇಕು ಅಂತ ಹೇಳಿ ಒಂದು ಬ್ಯೂಟಿಫುಲ್ ಟೆಲಿಸ್ಕೋಪ್ ದೂರದರ್ಶಕವನ್ನು ರೆಡಿ ಮಾಡಿ ಆ ದೂರದರ್ಶಕವನ್ನು ಬಳಸಿ ಚಂದ್ರನ ಮೇಲಿರ್ತಕ್ಕಂಥ ಕಲೆಗಳಿರ್ಬೋದು, ಗುಂಡಿಗಳಿರ್ಬೋದು, ನೆಕ್ಸ್ಟ್ ಗುರುಗ್ರಹದ ಉಪಗ್ರಹಗಳಿರ್ಬೋದು, ನೆಕ್ಸ್ಟ್ ಶುಕ್ರ ಗ್ರಹದ ಹಂತಗಳಿರ್ಬೋದು, ಇವುಗಳನ್ನೆಲ್ಲ ಈ ಟೆಲಿಸ್ಕೋಪಲ್ಲಿ ಅವರು ಬ್ಯೂಟಿಫುಲ್ಲಾಗಿ ನಮಗೆ ತೋರಿಸಿ ಅದರ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆಧುನಿಕ ವಿಜ್ಞಾನದ ಪಿತಾಮಹನಾಗಿ ಯಾರು ಹೋಗ್ತಾನಪ್ಪ ಅಂದರೆ ನಮ್ಮ ಗೆಲಿಲಿಯೋ ಗೆಲಿಲಿ.
ಅಷ್ಟೇ ಅಲ್ಲ ಸ್ನೇಹಿತರೆ, ಆ ಸಂದರ್ಭದಲ್ಲಿ ಭೂಕೇಂದ್ರಿತ ಸಿದ್ಧಾಂತ ಇರುತ್ತೆ. ಭೂಮಿಯ ಕೇಂದ್ರ, ಅದರ ಸುತ್ತಲೂ ಇತರೆ ಕಾಯಗಳು ಸುತ್ತತ್ತೆ ಅಂತಕ್ಕಂಥ ಒಂದು ವಾದ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೇಲಿಯೋಸೆಂಟ್ರಿಕ್ ಸಿದ್ಧಾಂತ, ಹೇಲಿಯೋ ಅಂತ ಪದ ಎಲ್ಲಾದರೂ ಬರಲಿ, ಹೇಲಿಯೋ ಅಂದರೆ ದಟ್ ಇಸ್ ದ ಸೂರ್ಯ ಅಂತ. ಹೇಲಿಯೋ ಅಂದರೆ ದೊಡ್ಡ ಹೀಲಿಯಂ ಯಾವುದರಿಂದ ಬರುತ್ತೆ? ಹೀಲಿಯಂ. ಹೀಲಿಯಂ ಅಂದರೆ ಸೂರ್ಯನಲ್ಲಿ ಫಸ್ಟ್ ಅದು ಡಿಸ್ಕವರ್ ಆಗುತ್ತೆ, ಅದಕ್ಕೆ ಹೀಲಿಯಂ, ಹೇಲಿಯೋ. ಈ ಹೇಲಿಯೋ ಸೆಂಟ್ರಿಕ್ ಅಂದರೆ ಸೂರ್ಯ ಸೆಂಟ್ರಲ್ಲಿ ಇರ್ತಾನೆ, ಅವನ ಸುತ್ತಲೂ ಇತರೆ ಕಾಯಗಳು ಸುತ್ತತ್ತೆ. ಈ ಒಂದು ಸಿದ್ಧಾಂತಕ್ಕೆ ನಾವೇನಂತ ಕರಿತೀವಿ? ಹೇಲಿಯೋಸೆಂಟ್ರಿಕ್ ಸಿದ್ಧಾಂತ ಅಂತ ಕರಿತೀವಿ. ಈ ಸಿದ್ಧಾಂತಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟು ಸಪೋರ್ಟನ್ನು ಮಾಡಿರ್ತಕ್ಕಂಥ ಒಬ್ಬ ಬ್ಯೂಟಿಫುಲ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಸಿಂಪಲ್, ಗೆಲಿಲಿಯೋ ಗೆಲಿಲಿ. ಹಾಗಾಗಿ ಈ ಗೆಲಿಲಿಯೋ ಗೆಲಿಲಿ ಏನದಾನೆ, ಇವನು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆಗಳನ್ನು ಮಾಡಿ ಆ ಸಂಶೋಧನೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಆ ಸಾಕ್ಷ್ಯಾಧಾರಗಳನ್ನು ಪದೇ 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 ಮತ್ತೆ ತೋರಿಸಲಿಕ್ಕೆ ಅನೇಕ ಸಲಕರಣೆಗಳನ್ನು ಬಳಸ್ತಾನೆ. ಹಾಗಾಗಿ ಇವನಿಗೆ ಆಧುನಿಕ ವಿಜ್ಞಾನದ ಪಿತಾಮಹ, ದ ಫಾದರ್ ಆಫ್ ಮಾಡ್ರನ್ ಸೈನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನಾವು ಆಗಲಿಂದ ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲಿ ಹೋದ ರೋಜರ್ ಬೇಕನ್? ಯಾಕಂದರೆ ನಾವು ಅನೇಕ ಬುಕ್ಗಳಲ್ಲಿ ನೋಡ್ತೀವಿ ದ ಫಾದರ್ ಆಫ್ ಸೈನ್ಸ್ ಅಂತ ಯಾರಿಗೆ ಕರಿತೀವಿ ಅಂದರೆ ರೋಜರ್ ಬೇಕನ್. ನೋಡಿ, ರೋಜರ್ ಬೇಕನ್ನ ನಾವು ದ ಫಾದರ್ ಆಫ್ ಎಕ್ಸ್ಪಿರಿಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಇಲ್ಲಿವರೆಗೂ ನಾವು ಪ್ರಯೋಗಗಳನ್ನು ಮಾಡಬಹುದು, ಆ ಉಪಕರಣಗಳನ್ನು ಬಳಸಿ ವ್ಯವಸ್ಥಿತವಾಗಿ ಜ್ಞಾನದ ಅಧ್ಯಯನ, ವಿಜ್ಞಾನ. ಇವನು ಪ್ರಯೋಗಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಯವ. ಮೊಟ್ಟ ಮೊದಲು ಪ್ರಯೋಗಗಳನ್ನು ಮಾಡಿ ವಿಜ್ಞಾನದ ಒಂದು ಸತ್ಯಾಂಶಗಳನ್ನು ಪದೇ 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 ರಿಪೀಟೆಡ್ ಮಾಡಿ ತೋರಿಸಿರ್ತಕ್ಕಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ರೋಜರ್ ಬೇಕನ್. ಹಾಗಾಗಿ ಇವನನ್ನು ದ ಫಾದರ್ ಆಫ್ ಎಕ್ಸ್ಪಿರಿಮೆಂಟಲ್ ಸೈನ್ಸ್, ಪ್ರಾಯೋಗಿಕ ವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ರೋಜರ್ ಬೇಕನನ್ನು ಕರಿತೀವಿ ಸ್ನೇಹಿತರೆ. ಇವನು ಇಂಗ್ಲೆಂಡ್ನ ವಿಜ್ಞಾನಿ, ಮಧ್ಯಯುಗದಲ್ಲಿ ಬಂದಿರತಕ್ಕಂಥ ಒಬ್ಬ ಇಂಗ್ಲೆಂಡ್ನ ಸೈಂಟಿಸ್ಟ್ ಸ್ನೇಹಿತರೆ. ಈ ಇಂಗ್ಲೆಂಡ್ನ ಸೈಂಟಿಸ್ಟ್ ಆಗಿರ್ತಕ್ಕಂತಹ ಈ ರೋಜರ್ ಬೇಕನ್ ಇದಾನಲ್ಲ, ಇವನು ವಿಜ್ಞಾನಕ್ಕೆ, ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಪ್ರಯೋಗಗಳನ್ನು ಮಾಡಿ, ದಟ್ ಇಸ್ ದ ಆಪ್ಟಿಕ್ಸ್, ಏನು ನಾವು ದೃಷ್ಟಿಶಾಸ್ತ್ರ ಅಂತ ಕರಿತೀವಿ, ದೃಶ್ಯಶಾಸ್ತ್ರ ಅಂತ ಕರಿತೀವಿ. ಈ ದೃಶ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾನೆ. ನೆಕ್ಸ್ಟ್ ಬೆಳಕಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಓಪಸ್ ಮಜಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪುಸ್ತಕವನ್ನು ಬರೀತಾನೆ. ಓಪಸ್ ಮಜಸ್ ಅಂದರೆ ಏನಿಲ್ಲ, ಮಹಾಕಾರ್ಯ, ಜ್ಞಾನದ ಭಂಡಾರ ಅಂತಕ್ಕಂತಹ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಂಶೋಧನೆಗಳನ್ನು ಹೊಂದಿರತಕ್ಕಂತಹ ಅನೇಕ ಅನುಭವಗಳನ್ನು, ವಿಜ್ಞಾನ ಅನುಭವ ನೋಡಿ, ಒಂದು ಪ್ರಯೋಗ, ಆ ಪ್ರಯೋಗವನ್ನು ಮಾಡಿ ಸಿಗ್ತಕ್ಕಂಥ ಅನುಭವ, ಅದರ ನಿಜವಾದ ಉತ್ತರವೇ ವಿಜ್ಞಾನ ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾನ್ ಪ್ರಯೋಗಗಳ ಮೂಲಕನೇ ವಿಜ್ಞಾನ ಅಂತಕ್ಕಂತಹ ಒಂದು ವಾದವನ್ನು ಮಂಡಿಸಿರ್ತಕ್ಕಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ರೋಜರ್ ಬೇಕನ್. ಈ ರೋಜರ್ ಬೇಕನನ್ನೇ ನಾವು ದ ಫಾದರ್ ಆಫ್ ಪ್ರಾಯೋಗಿಕ ವಿಜ್ಞಾನ, ಎಕ್ಸ್ಪಿರಿಮೆಂಟಲ್ ಸೈನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಈ ರೋಜರ್ ಬೇಕನ್ ಇದನ್ನಲ್ಲ, ಇದನ್ನು ಡಾಕ್ಟರ್ ಮಿರಾಬಲಸ್ ಅಂತ ಕರಿತೀವಿ, ಅಪರೂಪದ ಡಾಕ್ಟರ್ ಅಂತ. ನೋಡಿ, ಇವನು ಅಪರೂಪದ ಡಾಕ್ಟರ್ ಅಂತ ಯಾಕೆ ಕರೀತಾನಂದರೆ, ಆ ಸಂದರ್ಭದಲ್ಲೇ ಒಂದು ಮಹಾಕಾರ್ಯ ಅಂತ ಓಪಸ್ ಮಜಸ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ನೆಕ್ಸ್ಟ್ ಆಪ್ಟಿಕ್ಸ್ನ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ನೆಕ್ಸ್ಟ್ ಈ ಭೂತ ಕನ್ನಡಿ ಅಂತ ಹೇಳ್ತೀವಲ್ಲ, ಆ ಭೂತ ಕನ್ನಡಿಯ ಸಂಶೋಧನೆಯನ್ನು ಮಾಡ್ತಾನೆ. ಗನ್ ಪೌಡರ್ನ ಸಂಶೋಧನೆ ಮಾಡ್ತಾನೆ. ನೆಕ್ಸ್ಟ್ ಆಲ್ಕೆಮಿ ಬಗ್ಗೆ, ರಸವಿದ್ಯೆಯ ಬಗ್ಗೆ, ಏನು ಈ ಧಾತುಗಳಿದಾವಲ್ವ, ಈ ಧಾತುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಆ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಓಪಸ್ ಮಜಸ್ ಅಂತಕ್ಕಂತಹ ಮೊಟ್ಟ ಮೊದಲು ಒಂದು ಪುಸ್ತಕವನ್ನು ನಮ್ಮ ವಿಜ್ಞಾನಕ್ಕೆ ಕೊಡುಗೆಯಾಗಿ ಯಾರು ಕೊಡ್ತಾನಪ್ಪ ಅಂದರೆ ರೋಜರ್ ಬೇಕನ್. ಈ ರೋಜರ್ ಬೇಕನನ್ನು ನಾವೇನಂತ ಕರಿತೀವಿ ಅಂದರೆ ದ ಫಾದರ್ ಆಫ್ ಎಕ್ಸ್ಪಿರಿಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಸೈನ್ಸ್ ಅಂತಕ್ಕಂಥದ್ದು ಹೆಂಗೆ ಹುಟ್ಕೊಳ್ತು ಅಂತ ನಮಗೆ ಗೊತ್ತಾಯಿತು. ಸೈನ್ಸಲ್ಲಿ ಮತ್ತು ಯಾವ ರೀತಿ ಸೈನ್ಸ್ಗಳಿದೆ ನೋಡಿ. ಸಾಮಾನ್ಯವಾಗಿ ನಾವೀಗ ಜನರಲ್ ಸೈನ್ಸ್ ಮಾಡ್ತಕ್ಕಂಥದ್ದು ನ್ಯಾಚುರಲ್ ಸೈನ್ಸ್. ನಾವು ಜನರಲ್ ಸೈನ್ಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನನ್ನ ಓದ್ತೀವಿ ಅಂದರೆ ನ್ಯಾಚುರಲ್ ಸೈನ್ಸ್ ಬಗ್ಗೆ ಓದ್ತೀವಿ. ಅದರ ಜೊತೆಗೆ ಅಪ್ಲೈಡ್ ಸೈನ್ಸ್, ಅನ್ವಯಿಕ ವಿಜ್ಞಾನನೂ ಕೂಡ ಓದ್ತೀವಿ ನಾವು. ಅನ್ವಯಿಕ ವಿಜ್ಞಾನದಲ್ಲಿ ನಾವು ದಟ್ ಇಸ್ ಸೈನ್ಸ್ ಆ್ಯಂಡ್ ಟೆಕ್ ಅಂತಕ್ಕಂಥ ಮಾಹಿತಿಯನ್ನು ಓದ್ತೀವಿ. ಅದರ ಜೊತೆಗೆ ಸಾಮಾಜಿಕ ವಿಜ್ಞಾನ, ಸೋಷಿಯಲ್ ಸೈನ್ಸನ್ನು ಬಟ್ ಜನರಲ್ ಸೈನ್ಸಲ್ಲಿ ಓದಲ್ಲ, ಬೇರೆ ಕಡೆ ಓದ್ತೀವಿ ನಾವು. ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಇವೆಲ್ಲವನ್ನು ನಾವು ಸೋಷಿಯಲ್ ಸೈನ್ಸ್ ಅಂತಕ್ಕಂಥ ಒಂದು ಟಾಪಿಕಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಹಾಗಾದರೆ ಮೇನ್ಲಿ ಸೈನ್ಸ್ ಕ್ಲಾಸಿಫೈಡ್ ದೇ ಆರ್ 3 ಟೈಪ್ಸ್. ಒನ್ ಈಸ್ ನ್ಯಾಚುರಲ್ ಸೈನ್ಸ್,
ಸೆಕೆಂಡ್ ಒನ್ ಈಸ್ ಅಪ್ಲೈಡ್ ಸೈನ್ಸ್, ಥರ್ಡ್ ಒನ್ ಈಸ್ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸಲ್ಲಿ ನಾವು ಸಮಾಜ ವಿಜ್ಞಾನದಲ್ಲಿರ್ತಕ್ಕಂತಹ ವಿಭಾಗಗಳನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಅನ್ವಯಿಕ ವಿಜ್ಞಾನದಲ್ಲಿ ನಾವು ವೈದ್ಯಕೀಯ ಶಾಸ್ತ್ರ ಇರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು, ಜೈವಿಕ ತಂತ್ರಜ್ಞಾನ ಇರ್ಬೋದು, ಇವನ್ನೆಲ್ಲ ನಾವು ಎಲ್ಲಿ ಸ್ಟಡಿ ಮಾಡ್ತಾವೆ ಅಂದರೆ ಅಪ್ಲೈಡ್ ಸೈನ್ಸಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನೈಸರ್ಗಿಕ ವಿಜ್ಞಾನ ಅಂತ ಏನು ಕರಿತೀವಿ, ನ್ಯಾಚುರಲ್ ಸೈನ್ಸ್ ಅಂತ ಏನು ಕರಿತೀವಿ. ಈ ನ್ಯಾಚುರಲ್ ಸೈನ್ಸಲ್ಲಿ ಭೌತಶಾಸ್ತ್ರ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯೋಲಾಜಿ, ಇನ್ನೊಂದು ಮೈಕ್ರೋಬಯೋಲಾಜಿ, ಸೂಕ್ಷ್ಮಾಣು ಜೀವಿಶಾಸ್ತ್ರ, ಇವು ನಾಲ್ಕನ್ನು ನಾವು ನ್ಯಾಚುರಲ್ ಸೈನ್ಸಲ್ಲಿ ಸ್ಟಡಿ ಮಾಡ್ತೀವಿ ಸ್ನೇಹಿತರೆ. ನೋಡಿ, ವಿಚ್ ಈಸ್ ದ ಮದರ್ ಆಫ್ ನ್ಯಾಚುರಲ್ ಸೈನ್ಸ್ ಅಂತ ಕೇಳಿದ್ರೆ ದಟ್ ಈಸ್ ದ ಬಯೋಲಾಜಿ. ಜೀವಶಾಸ್ತ್ರ ಇದೆಯಲ್ವಾ, ನೈಸರ್ಗಿಕ ವಿಜ್ಞಾನದ ತಾಯಿ ಇದ್ದ ಹಾಗೆ. ನೈಸರ್ಗಿಕ ವಿಜ್ಞಾನದ ಕೇಂದ್ರ ಯಾರು, ಸೆಂಟರ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ರಾಸಾಯನಶಾಸ್ತ್ರ. ಯಾಕಂದರೆ ಈ ಕೆಮಿಸ್ಟ್ರಿ ಅಂತಕ್ಕಂಥದ್ದು ಜೀವಶಾಸ್ತ್ರಕ್ಕೂ ಸಹಾಯ ಮಾಡುತ್ತೆ, ಭೌತಶಾಸ್ತ್ರಕ್ಕೂ ಸಹಾಯ ಮಾಡುತ್ತೆ. ಹಾಗಾಗಿ ವಿಚ್ ಈಸ್ ದ ಸೆಂಟ್ರಲ್ ಸಬ್ಜೆಕ್ಟ್ ಆಫ್ ನ್ಯಾಚುರಲ್ ಸೈನ್ಸ್ ಅಂತ ಕೇಳಿದ್ರೆ ದಟ್ ಇಸ್ ದ ಕೆಮಿಸ್ಟ್ರಿ. ವಿಚ್ ಈಸ್ ದ ಮದರ್ ಸೈನ್ಸ್ ಆಫ್ ನ್ಯಾಚುರಲ್ ಸೈನ್ಸ್ ಅಂತ ಕೇಳಿದ್ರೆ ದಟ್ ಇಸ್ ದ ಬಯೋಲಾಜಿ. ಈ ಥರ ಈ ನ್ಯಾಚುರಲ್ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಾಜಿ ಆ್ಯಂಡ್ ಅಪ್ಲೈಡ್ ಸೈನ್ಸಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪಲ್ಲಿ ನಿಮಗೆ ಹೆಂಗೆ ಅರ್ಥ ಆಗುತ್ತೋ ಆ ಅರ್ಥ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದೊಂದು ಸತಿ ನಾನು ಕ್ಲಾಸ್ ಮಾಡಿದಾಗ ಅರ್ಥ ಆಗದೇ ಇರಬಹುದು. ಆ ಅರ್ಥ ಆಗದೇ ಇರತಕ್ಕಂಥ ಕಾನ್ಸೆಪ್ಟನ್ನು ನೇರವಾಗಿ ಕಮೆಂಟ್ಸ್ ಮಾಡಿ. ಯಾಕಂದರೆ ಈ ಬೈಕಲ್ಲಿ ಹೇಗೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್, ಟಾಪ್ ಗೇರ್ ಇರುತ್ತಲ್ವ, ನಾನು ಯಾವುದೋ ಒಂದು ಗೇರಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಿಮ್ಮ ಮಾನಸಿಕ ಮಟ್ಟ ನಾನು ಮೊಬೈಲಲ್ಲಿ ಅಳಿಬೇಕಾಗತ್ತೆ. ಹಾಗಾಗಿ ಗೊತ್ತಾಗಲ್ಲ. ಅದೇ ಆಫ್ಲೈನ್ ಕ್ಲಾಸ್ ಇದ್ದರೆ ಬಿಡಿ, ನಿಮ್ಮ ಮುಗ್ದಲ್ಲಿ ನನಗೆ ಕ್ಲಿಯಾರಿಟಿ ಸಿಕ್ಬಿಡುತ್ತೆ, ಪಾಠ ಹೇಗೆ ಮಾಡಬೇಕು, ಇವರನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ. ನಾನು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮಾಡ್ತಾ ಇರೋದೇ ಸರಿ ಅಂತ ಮಾಡ್ತಾ ಇರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಟಾಪ್ ಗೇರಲ್ಲಿ ಆ ಕ್ಲಾಸನ್ನು ಮಾಡೋಣ ಅಂತ ಹೇಳ್ತಾ, ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿ ಈ ನ್ಯಾಚುರಲ್ ಸೈನ್ಸ್ ದ ಸೆಂಟ್ರಲ್ ಸೈನ್ಸ್ ಇದೆಯಲ್ವಾ, ಆ ಸೆಂಟ್ರಲ್ ಸೈನ್ಸ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿನ ಸ್ಟಡಿ ಮಾಡ್ಕೊಳ್ಳೋಣ. ಕೆಮಿಸ್ಟ್ರಿ ಜೊತೆಗೆ ಬಯಾಲಜಿ ಮತ್ತು ಫಿಸಿಕ್ಸು ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ UES ಇಷ್ಟು ಕೂಡ ನಾನು ಈ ಆ್ಯಪ್ನ ಮೂಲಕ ನಿಮಗೆ ಒಂದು ಕಡಿಮೆ ರೇಟ್ನಲ್ಲಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಂಜಾಯ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಎಲ್ಲಿ ಅರ್ಥ ಆಗಲ್ಲ ಅಲ್ಲಿ ಕಾಮೆಂಟ್ಸ್ ಮಾಡಿ. ಕ್ಲಿಯರ್? ನೋಡಿ, ಕೆಮಿಸ್ಟ್ರಿಯಲ್ಲಿ ನಿಮಗೆ ಈ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಸ್ಗಳು ಬರುತ್ತೆ ಅಂತ. ಫಸ್ಟ್ ಡಿಸ್ಕಷನ್ ಆನ್ ಬ್ಯಾಕ್ಗ್ರೌಂಡ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ದೇರ್ ಹಿಸ್ಟೋರಿಕಲ್ ಆ್ಯಂಡ್ ದೇರ್ ಬ್ರಾಂಚಸ್ ಅಂತ. ನೋಡಿ, ಯಾವ ಬ್ಯಾಕ್ಗ್ರೌಂಡ್? ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ರಾಸಾಯನಶಾಸ್ತ್ರದ ಐತಿಹಾಸಿಕ ಹಿನ್ನೆಲೆ ಮತ್ತು ಅದರ ಶಾಖೆಗಳು. ಅಂದರೆ ರಾಸಾಯನಶಾಸ್ತ್ರ ಅನ್ನೋದು ಹೇಗೆ ಹುಟ್ಕೊಳ್ತು, ಈ ರಾಸಾಯನಶಾಸ್ತ್ರಕ್ಕೆ ವಿಜ್ಞಾನಿಗಳ ಕೊಡುಗೆಗಳೇನು, ಪ್ರಸ್ತುತವಾಗಿ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ GK, ನೆಕ್ಸ್ಟ್ ಸಾಮಾನ್ಯ ಅಧ್ಯಯನದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಏನು ಬರುತ್ತೆ, ಈ ಥರ ಎಲ್ಲ ಪ್ರಶ್ನೆಗಳು ಎಲ್ಲಿ ಬರುತ್ತೆ ಅಂದರೆ ಐತಿಹಾಸಿಕ ಹಿನ್ನೆಲೆ, ರಾಸಾಯನಶಾಸ್ತ್ರದ ಐತಿಹಾಸಿಕ ಹಿನ್ನೆಲೆ. ಮತ್ತು ರಾಸಾಯನಶಾಸ್ತ್ರದಲ್ಲಿ ತನ್ನದೇ ಆಗಿರತಕ್ಕಂಥ ವಿಭಾಗಗಳಿದೆ. ಸಾವಯವ ರಾಸಾಯನಶಾಸ್ತ್ರ ಅಂದರೆ ಏನು, ನಿರವಯ ರಾಸಾಯನಶಾಸ್ತ್ರ ಅಂದರೆ ಏನು, ಭೌತ ರಾಸಾಯನಶಾಸ್ತ್ರ ಅಂದರೆ ಏನು, ಜೀವ ರಾಸಾಯನಶಾಸ್ತ್ರ ಅಂದರೇನು. ಸೊ ಇವುಗಳಿಗೆ ಸಂಬಂಧಪಟ್ಟಂಥದ್ದನ್ನು ನಾವು ಹೇಗೆ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ಫಸ್ಟ್ ಟಾಪಿಕಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್. ನೋಡಿ, ಫಿಸಿಕ್ಸ್ ಸ್ಟಾರ್ಟ್ ಆಗೋದು ಇಲ್ಲಿಂದಲೇ, ಕೆಮಿಸ್ಟ್ರಿ ಸ್ಟಾರ್ಟ್ ಆಗೋದು ಇಲ್ಲಿಂದಲೇ, ಜಿಯೋಗ್ರಫಿ ಸ್ಟಾರ್ಟ್ ಆಗೋದು ಕೂಡ ಇಲ್ಲಿಂದಲೇ. ಅಂದರೆ ಸೊ ಮ್ಯಾಟರ್ ಅಂದರೆ ದ್ರವ್ಯ ಅಂತ ಕರಿತೀವಿ ನಾವು. ಮ್ಯಾಟರ್ ಅಂದರೆ ದ್ರವ್ಯ ಆರ್ ದ್ರವ್ಯರಾಶಿ. ಕ್ಲಿಯರ್? ದ್ರವ್ಯ ಅಂದರೆ ಏನು? ಇಡೀ ಜಗತ್ತು ಯಾವುದರಿಂದ ಆಗಿದೆ ಅಂದರೆ ದ್ರವ್ಯಗಳಿಂದ ಆಗಿದೆ ಅಂತ. ಈ ಮಾರ್ಕರ್ ದ್ರವ್ಯ ಹೌದು, ಈ ಬೋರ್ಡ್ ದ್ರವ್ಯ ಹೌದು, ನಿನ್ನ ತಲೆ ದ್ರವ್ಯ ಹೌದು, ನಿನ್ನ ಮೆದುಳು ದ್ರವ್ಯ ಹೌದು, ನೀರು ದ್ರವ್ಯ ಹೌದು, ಸಿಂಬಳ ದ್ರವ್ಯ ಹೌದು, ಕಣ್ಣು ದ್ರವ್ಯ ಹೌದು, ಕಣ್ಣೀರು ದ್ರವ್ಯ ಹೌದು. ಇಡೀ ವಿಶ್ವದಲ್ಲಿ ಇರೋ ಎಲ್ಲ ವಸ್ತುಗಳು ದ್ರವ್ಯ ಹೌದು. ವೇಟ್ ಆ್ಯಂಡ್ ಸಿ, ಆ ಟಾಪಿಕ್ ಬಂದಾಗ ನಿಮಗೆ ಅದು ಕ್ಲಿಯರ್ ಮಾಡಿಕೊಡ್ತೀನಿ. ಅಂತಹ ದ್ರವ್ಯನ ನಾವು ಹೇಗೆ ವರ್ಗೀಕರಣ ಮಾಡ್ಕೊಂಡಿದ್ದೀವಿ? ಗಟ್ಟಿ ಇರೋ ದ್ರವ್ಯ ಇದೆ, ಘನ ಅಂತ ಕರಿತೀವಿ. ಹರಿಯೋ ದ್ರವ್ಯ ಇದೆ, ದ್ರವ ಅಂತ ಕರಿತೀವಿ. ಕಣ್ಣಿಗೆ ಕಾಣದೇ ಇರತಕ್ಕಂಥ ದ್ರವ್ಯ ಇದೆ, ಅನಿಲ ಅಂತ ಕರಿತೀವಿ. ಫಳ ಹೊಳಿತಕ್ಕಂಥ ದ್ರವ್ಯ ಇದೆ, ಪ್ಲಾಸ್ಮಾ ಅಂತ ಕರಿತೀವಿ. ನೀರಿನ ಥರನೇ ಒಂದು ದ್ರವ್ಯ ಇದೆ, ಅದು ಯಾವಾಗಲೂ ನಿಲ್ಲಂತೆ, ಯಾವಾಗಲೂ ಹರಿತಾನೇ ಇರುತ್ತಂತೆ. ಅದಕ್ಕೆ
ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ. ಸೊ ಈ ಥರ ಎಲ್ಲ ದ್ರವ್ಯದ ವಿಧಗಳಿದೆ. ಆ ದ್ರವ್ಯದ ವಿಧಗಳನ್ನು ಇಲ್ಲಿ ವರ್ಗೀಕರಣ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಬರ್ತೀವಿ. ಅಷ್ಟೇ ಅಲ್ಲ, ಈ ದ್ರವ್ಯದಲ್ಲಿರ್ತಕ್ಕಂತಹ ವಸ್ತುಗಳೇನಿದಾವ ಆ ವಸ್ತುಗಳನ್ನು ಒಂದರಲ್ಲಿ ಮಿಕ್ಸ್ ಮಾಡಿ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್, ವಸ್ತುಗಳು ಹೇಗೆ ಮಿಕ್ಸ್ ಆಗ್ತಾವ, ಆ ಮಿಕ್ಸ್ ಆಗಿರೋಗಳನ್ನು ಹೇಗೆ ಸಪ್ರೇಟ್ ಮಾಡಬೇಕು, ಆ ಸ್ಥಿತಿಗಳನ್ನು ಹೇಗೆ ಬದಲಾವಣೆ ಮಾಡಬೇಕು, ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಅದು ಹೇಗೆ ಅಂದರೆ ಪುಸ್ತಕದಲ್ಲಿರೋ ಬದನೆಕಾಯಿ ಅದನ್ನು ತಿಳ್ಕೊಂಡ್ರೆ ಅರ್ಥ ಆಗಲ್ಲ. ಅದು ಕಂಪ್ಲೀಟ್ ಶಂಕರ್ ಸರ್ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಿ ದಿಸ್ ಟಾಪಿಕ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟ್ರನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಫಿಸಿಕ್ಸ್ ಅರ್ಥ ಆಗುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ ಅರ್ಥ ಆಗುತ್ತೆ, ಅಷ್ಟೇ ಅಲ್ಲ EVS ಅರ್ಥ ಆಗುತ್ತೆ, ಜಿಯೋಗ್ರಫಿ ಅರ್ಥ ಆಗುತ್ತೆ. ಅವೆಲ್ಲವೂ ಕೂಡ ಈ ಒಂದು ಪಾಠ ಏನಿದೆ ಆ ಪಾಠದ ಮೇಲೆ ನಿಂತಿದೆ ಸ್ನೇಹಿತರೆ. ಇಡೀ ಪಾಠನ ನಾನು ಬೋರ್ಡ್ ಕ್ಲಾಸ್ನ ಮೂಲಕ ಮಾಡ್ತೀನಿ. ಯಾವುದು PPT ಬಳಸಲ್ಲ, ಬರಿತಾ ಸಿಂಪಲ್ ಎಕ್ಸಾಂಪಲ್ಗಳ ಮೂಲಕ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ 3ನೇ ಪಾಠ ಬರುತ್ತೆ, ಕಾನ್ಸೆಪ್ಟ್ ಆಫ್ ಆಟಮ್. ಆಟಮ್ ಅಂದರೆ ಪರಮಾಣು, ಪರಮಾತ್ಮ ಅಂತ. ಪರಮ ಅಂದರೆ ಕೊನೆಯ ಅಣು, ಕೊನೆಯ ಕಣ, ಪರಮಾಣು. ಈ ದ್ರವ್ಯವನ್ನು ಪುಡಿ ಮಾಡಿದಾಗ ಅದರ ಅತ್ಯಂತ ಕೊನೆಯ ಒಂದು ಕಣ ಸಿಗತ್ತೆ, ಅದನ್ನೇ ನಾವು ಆಟಮ್ ಅಂತ ಕರಿತೀವಿ. ಅತ್ಯಂತ ಸಣ್ಣ ಕಣ ಆಟಮ್. ಈ ಆಟಮ್ಮಿಂದನೇ ಆಟಮಿಕ್ ಎನರ್ಜಿ ಬರುತ್ತೆ. ಆಟಮ್ ಹೊಡೆಯೋದ್ರಿಂದ ಬರುತ್ತೆ, ಆಟಮ್ ಸೇರೋದ್ರಿಂದ ಬರುತ್ತೆ. ಇದನ್ನೇ ನಾವು ಪರಮಾಣು ಶಕ್ತಿ ಅಂತ ಕರಿತೀವಿ. ಇದೇ ಈಗ ಜಗತ್ತಿನ ವಿನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಅಗಾಧ ಪ್ರಮಾಣದ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್, ದಟ್ ಈಸ್ ದ ಆಟಮ್, ಪರಮಾಣು. ಇದರಲ್ಲಿ ಎಲೆಕ್ಟ್ರಾನ್ ಬರುತ್ತೆ, ಪ್ರೋಟಾನ್ ಬರುತ್ತೆ, ನ್ಯೂಟ್ರಾನ್ ಬರುತ್ತೆ, ಫಾಸಿಟ್ರಾನ್ ಬರುತ್ತೆ, ಮೀಸಾನ್ ಬರುತ್ತೆ, ಬೋಸಾನ್ ಬರುತ್ತೆ, ಹೈಡ್ರಾನ್ ಬರುತ್ತೆ, ಕ್ವಾರ್ಕ್ ಬರುತ್ತೆ, ಬ್ರೇಯಾನ್ಸ್ ಬರುತ್ತೆ. ಇವೆಲ್ಲ ಕಾನ್ಸೆಪ್ಟನ್ನು ನಾವೆಲ್ಲಿ ಹೇಳ್ತೀವಿ ಅಂದರೆ ಕಾನ್ಸೆಪ್ಟ್ ಆಫ್ ಆಟಮ್, ಪರಮಾಣುವಿನಲ್ಲಿ ಹೇಳ್ತಾ ಹೋಗ್ತೀವಿ. ಸಿಂಪಲ್, ಪರಮಾಣು, ಪರಮಾತ್ಮ, 3 ಕಣ, ಪ್ರೋಟಾನ್, ಎಲೆಕ್ಟ್ರಾನ್, ಬ್ಯೂಟಿಫುಲ್ ನ್ಯೂಟ್ರಾನ್. ಪರಮಾತ್ಮನಲ್ಲಿ 3 ಕಣ್ಣು, ಪರಮಾತ್ಮನಿಂದ 1 ಕಣ್ಣು, ಇನ್ನೊಂದು ಕಣ್ಣು. ಹೀಗೆ ಮನುಷ್ಯರ ಮೇಲೆ ಬಿದ್ದಾಗ ಸಂಬಂಧಗಳಾಗತ್ತೆ. ಪರಮಾತ್ಮನ 3ನೇ ಕಣ್ಣು ತೆಗೆದ್ರೆ ಜಗತ್ತೇ ಭಸ್ಮ, ಹಾಗೆ ಪರಮಾಣುವಿಂದ ನ್ಯೂಟ್ರಾನ್ ತೆಗೆದ್ರೆ ಜಗತ್ತೇ ಭಸ್ಮ. ಒಂದು ಬ್ಯೂಟಿಫುಲ್ ಕೋರಿಲೇಟೆಡ್ ಸೈನ್ಸ್ ಕ್ಲಾಸನ್ನು ಕೇಳಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಈ ಆ್ಯಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ. ನಮ್ಮ ಭಾರತ ಆ್ಯಂಡ್ ನಮ್ಮ ವಿಜ್ಞಾನ ಅಂತಕ್ಕಂಥ ಪರಿಕಲ್ಪನೆಗಳನ್ನು ಈ ಆ್ಯಪಲ್ಲಿ ಕೆಲವೊಂದು ವೀಡಿಯೋಗಳನ್ನು ಮಧ್ಯ ನಿಮಗೆ ಝಲಕ್ ಮಜಾ ಕೊಡ್ತಾ ಹೋಗ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ವಿಜ್ಞಾನ ಹೇಗೆ ಅಡಗಿದೆ ಅಂತಕ್ಕಂಥ ಮಾಹಿತಿಯನ್ನೂ ಕೂಡ ಒಂದು ಎಕ್ಸ್ಟ್ರಾ ನಿಮಗೆ. ಇಲ್ಲೆಲ್ಲೂ ವಿಜ್ಞಾನದ ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ ಅಂದರೆ ನಿನ್ನ ದಿನನಿತ್ಯದ ಜೀವನಗಳಲ್ಲಿ ನಿನ್ನ ಭಾರತದ ಸಂಸ್ಕೃತಿಯಲ್ಲಿ ವಿಜ್ಞಾನ ಅನ್ನೋದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮತ್ತೊಂದು 10-20 ವೀಡಿಯೋಗಳನ್ನು ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಅಲ್ಲಂತೂ ಪಕ್ಕಾ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಲ್ಲಿದೆ ಸ್ನೇಹಿತರೆ. ನೆಕ್ಸ್ಟ್ ಪಿರಿಯಾಡಿಕ್ ಟೇಬಲ್ಸ್. ಇದೇನು ದ್ರವ್ಯ ಆಗಿದೆ ಅಂದರೆ ದ್ರವ್ಯ ಯಾವುದೋ ಒಂದು ವಸ್ತುಗಳಿಂದ ಆಗಿರುತ್ತೆ. ಆ ದ್ರವ್ಯವನ್ನು ಮಾಡಿರ್ತಕ್ಕಂಥ ಆ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಮೂಲ ವಸ್ತುಗಳು, ಎಲಿಮೆಂಟ್ಸ್ ಅಂತ ಕರಿತೀವಿ, ಎಲಿಮೆಂಟ್ಸ್. ಹಾಗಾದರೆ ಇಡೀ ವಿಶ್ವ ಯಾವುದರಿಂದ ಆಗಿದೆ? ದ್ರವ್ಯಗಳಿಂದ ಆಗಿದೆ. ದ್ರವ್ಯದ ಅತ್ಯಂತ ಚಿಕ್ಕ ಕಣ ಪರಮಾಣು. ಪರಮಾಣು ಯಾವುದರಿಂದ ಆಗಿದೆ? ಒಡ್ಡಿ ಹಲಿಗೆ ಎಲಿಮೆಂಟ್ಸ್ಗಳಿಂದ ಆಗಿದೆ. ಹಾಗಾದರೆ ಅಷ್ಟೇ ಎಲಿಮೆಂಟ್ಸ್ ಇದೆಯಾ? ಅಷ್ಟಿಲ್ಲ ಕಣೆಯ, 118 ಎಲಿಮೆಂಟ್ಸ್ ಇದೆ. ನೋಡಿ, ವಿಶ್ವ ಅನ್ನೋದು ಇನ್ಫಿನಿಟಿ, ವಿಶ್ವ ಅನ್ನೋದು ಕೊನೆ ಇಲ್ಲದದ್ದು, ವಿಶ್ವ ಅನ್ನೋದು ಅನಂತ. ಅಂಥ ವಿಶ್ವ ಮ್ಯಾಟರಿಂದ ಆಗಿದೆ, ಮ್ಯಾಟರ್ ಆಟಮಿಂದ ಆಗಿದೆ. ಆಟಮ್ಗಳು ಎಷ್ಟದಾವೆ, ಎಷ್ಟು ಟೈಪ್ಸ್ ಅದಾವೆ ಅಂದರೆ ಸಿಂಪಲ್, ಆಟಮ್ಗಳು ಎಲಿಮೆಂಟ್ಸ್ಗಳಿಂದಾಗಿದೆ. ಎಷ್ಟು ಎಲಿಮೆಂಟ್ಗಳಿದ್ದಾವೆ ಅಂದರೆ 118 ಎಲಿಮೆಂಟ್ಸ್ಗಳಿದ್ದಾವೆ. 118 ಎಲಿಮೆಂಟ್ಸ್ಗಳನ್ನು ಲೋಹಗಳು ಅಂತ ಹೇಗೆ ವರ್ಗೀಕರಣ ಮಾಡಿದ್ದೀವಿ, ಅಲೋಹಗಳು ಅಂತ ಹೇಗೆ ವರ್ಗೀಕರಣ ಮಾಡಿದ್ದೀವಿ, ಲೋಹಾಭಗಳು ಅಂತ ಹೇಗೆ ವರ್ಗೀಕರಣ ಮಾಡಿದ್ದೀವಿ, ಎಸ್ ಬ್ಲಾಕ್ ಧಾತುಗಳು ಅಂದರೆ ಏನು, ಪಿ ಬ್ಲಾಕ್ ಧಾತುಗಳು ಅಂದರೆ ಏನು, ಡಿ ಬ್ಲಾಕ್ ಧಾತುಗಳು ಅಂದರೆ ಏನು, ಎಫ್ ಬ್ಲಾಕ್ ಧಾತುಗಳು ಅಂದರೆ ಏನು, ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೇಗೆ ಎಕ್ಸಾಮಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕ್ಲಾಸನ್ನು ನಾವು ಎಲ್ಲಿ ಹೇಳ್ತೀವಿ ಅಂದರೆ ಈ ಪಿರಿಯಾಡಿಕ್ ಟೇಬಲ್ ಚಾರ್ಟನ್ನು ರೆಡಿ ಮಾಡ್ತಾರೆ. ಈ ಚಾರ್ಟಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಚಾರ್ಟನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು, ಫಸ್ಟ್ ಧಾತುಗಳು ಎಷ್ಟಿದ್ವು, ಈಗ ಧಾತುಗಳು ಎಷ್ಟಿದೆ, ಈಗ ನಾವು ಬಳಸ್ತಾ ಇರ್ತಕ್ಕಂಥ ಪಿರಿಯಾಡಿಕ್ ಟೇಬಲ್ ಯಾವುದು ಅಂತ. ಇದೇ ಪಿರಿಯಾಡಿಕ್ ಟೇಬಲ್ ಬರ್ತಕ್ಕಂಥ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾಟ್ ಮೆಟಲ್ಸ್. ನಾನು ಪಾಠ ಮಾಡಬೇಕಾದ್ರೆ ಮೆಟಲ್ಸನ್ನು ಗಂಡಸರು, ನಾನ್ ಮೆಟಲ್ಸನ್ನು ಹೆಂಗಸರು, ಗಂಡಸರು ಮತ್ತು ಹೆಂಗಸರು ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸ್ ಮಾಡ್ತೀವಿ. ಯಾಕೆ ಸರ್ ಇದನ್ನು ಗಂಡಸರು ಮತ್ತು ಹೆಂಗಸರು ಅಂತ ಕರಿತೀರಾ? ಸಿಂಪಲ್ ನೋಡಿ, ಈಗ BSc ಮಾಡಿದ್ದೀರಾ, MSc ಮಾಡಿದ್ದೀರಾ, BCom ಮಾಡಿದ್ದೀರಾ, BA ಮಾಡಿದ್ದೀರಾ, ಯಾರೇ ಇರಲಿ, ವಾಟ್ ಈಸ್ ಮೆಟಲ್ಸ್ ಅಂದಾಗ ಅದು ಹಾರ್ಡ್ ಆಗಿರುತ್ತೆ, ಸೌಂಡ್ ಲೈ, ಅವೆಲ್ಲ ಮೆಟಲ್ಸ್ ದ ಪ್ರಾಪರ್ಟಿ. ವಾಟ್ ಈಸ್ ಮೆಟಲ್ಸ್? ತಲೆ ಗರ ಗರನೇ ತಿರುಗತ್ತೆ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್.
ನೋಡಿ, ಈ ಮೆಟಲ್ಸ್ ಇರಲಿ ನಾನ್ ಮೆಟಲ್ಸ್ ಇರಲಿ, ಈ 118 ಎಲಿಮೆಂಟ್ ಯಾವುದರಿಂದ ಆಗಿರುತ್ತೆ? ಈಗಲೇ ಹೇಳಿದ್ದೀನಿ ನಾನು, ಆಟಮ್ಗಳಿಂದ ಆಗಿರುತ್ತೆ, ಪರಮಾಣುಗಳಿಂದ ಆಗಿರುತ್ತೆ. ಯಾವ ಪರಮಾಣು ಎಲೆಕ್ಟ್ರಾನನ್ನು ಕೊಡುತ್ತೋ ಅದು ಮೆಟಲ್ಸ್, ಯಾವ ಆಟಮ್ ಎಲೆಕ್ಟ್ರಾನನ್ನು ರಿಸೀವ್ಡ್ ಮಾಡುತ್ತೋ ದಟ್ ಈಸ್ ನಾನ್ ಮೆಟಲ್. ಯಾರು ಕೊಡ್ತಾನೋ ಅವನು ಗಂಡಸು, ಯಾರು ಇಸ್ಕೋತಾಳೋ ಅವಳು ಹೆಂಗಸು. ಸರ್, ಕೊಡೋದು ತಗೊಳ್ಳೋದು ಇಲ್ಲಿ ಎಂಟ್ರಿಯಾಗಿ ನಿಮಗೆ ಕ್ಲಿಯರಿಗೆ ಸಿಗತ್ತೆ. ಇವರಿಬ್ಬರು ಸೇರಿಕೊಂಡು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೊಸ ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ. ದಟ್ ಪ್ರಾಡಕ್ಟ್ ಈಸ್ ಅಲಾಯ್ಸ್, ಮಿಶ್ರ ಲೋಹಗಳು ಅಂತ. ಕ್ಲಿಯರ್? ಇಲ್ಲಿ ನಾವು ಮಿಶ್ರ ಲೋಹಗಳ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಬರ್ತೀವಿ. ನಾವು ಹಿತ್ತಾಳೆ, ಕಂಚು, ಜರ್ಮನ್ ಸಿಲ್ವರ್, ಗನ್ ಮೆಟಲ್, ಕಲೆರಹಿತ ಉಕ್ಕು, ಇನ್ವಾರ್ ಉಕ್ಕು, ನಿಕ್ಕಲ್ ಉಕ್ಕು, ಸಾಲ್ಡರ್ ಗನ್, ಅಮಾಲ್ಗಮ್, ಈ ಥರ. ನೆಕ್ಸ್ಟ್ ಆರ್ನಮೆಂಟಲ್ ಗೋಲ್ಡ್, ಆಭರಣ ಬಂಗಾರ, ಇವೆಲ್ಲ ನಾವೆಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಅಂದರೆ ಅಲಾಯ್ಸಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇದೇನು ಲೋಹಗಳದಾವ, ಇದೇನು ಅಲೋಹಗಳದಾವ, ನಮ್ಮ ಭೂಮಿಯಲ್ಲಿ ಯಾವ ರೂಪದಲ್ಲಿ ಸಿಗ್ತಾವ? ಆಕ್ಸೈಡ್ ರೂಪದಲ್ಲಿ ಸಿಗ್ತಾವ. ಈ ಆಕ್ಸೈಡ್ಗಳಿಗೆ ನೀರು ಹಾಕಿದರೆ ಆಸಿಡ್ ಆಗ್ತಾವ, ಈ ಆಕ್ಸೈಡ್ಗಳಿಗೆ ನೀರು ಹಾಕಿದರೆ ಬೇಸ್ ಆಗ್ತಾವ. ಈ ಥರ ಆಕ್ಸೈಡ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದ್ರೆ ಲವಣಗಳಾಗ್ತಾವ. ಸೋಡಿಯಂ ಕ್ಲೋರೈಡ್ ಲವಣ, ಸೋಡಿಯಂ ಕಾರ್ಬೋನೇಟ್ ಲವಣ, ಸೋಡಿಯಂ ಬೈಕಾರ್ಬೋನೇಟ್ ಲವಣ, ಸೋಡಿಯಂ ಸಲ್ಫೇಟ್ ಲವಣ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಲವಣ, ಚೆಲುವೆ ಪುಡಿ, ಬೇಕಿಂಗ್ ಪೌಡರ್, ವಾಷಿಂಗ್ ಪೌಡರ್, ಎಪ್ಸಮ್ ಸಾಲ್ಟ್, ಜಿಪ್ಸಮ್ ಸಾಲ್ಟ್, ಇವನ್ನೆಲ್ಲ ಎಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಅಂದರೆ ಆಕ್ಸೈಡ್ಸ್, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಆಕ್ಸೈಡ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಟಾಪಿಕಲ್ಲಿ ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಇಡೀ ನಮ್ಮ ಭೂಮಿಯನ್ನು 71% ಕವರ್ ಮಾಡ್ಕೊಂಡಿರ್ತಕ್ಕಂತಹ ವಾಟರ್. ಖುಷಿ ನೋಡು, 71%, 1%ಗಿಂತನೂ ಕಡಿಮೆ ಕುಡಿಲಿಕ್ಕೆ ಈಗ ಸಿಗ್ತಾ ಇರ್ತಕ್ಕಂಥ ವಾಟರ್. ನೀರು ಭೂಮಿ ಮೇಲೆ ಮುಕ್ಕಾಲು ಭಾಗ ಇದ್ರೂ ಕುಡಿಲಿಕ್ಕೆ ಇಲ್ಲ. ಇತ್ತೀಚೆಗೆ ಅಂತರ್ಜಲದ ಮಟ್ಟ ಎಷ್ಟೋಗಿದೆ ಅಂದರೆ 1000 ಅಡಿ ಕೆಳಗಡೆ ಹೋಗಿದೆ. ಜಲಮಾಲಿನ್ಯ ಆಗ್ತಾ ಇದೆ. ಮುಂದೆ ಇರ್ತಕ್ಕಂಥ ಪೀಳಿಗೆಗೆ ಕುಡಿಯೋ ನೀರು ಸಿಗತ್ತೆ, ಕುಡಿಯೋ ನೀರು ಸಿಗತ್ತೆ ಅನ್ನೋ ಪ್ರಶ್ನೆ ಬಂದಿದೆ. ಅಂತ ಒಂದು ಬ್ಯೂಟಿಫುಲ್ ವಾಟರ್ನ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ನಾವು ಯಾವುದರಲ್ಲಿ ಮಾಡ್ತೀವಿ? ಸೊ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಸಿಂಥೆಟಿಕ್ ಮೆಟೀರಿಯಲ್ಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಥೆಟಿಕ್ ಅಂದರೆ ಏನು? ಫಸ್ಟ್ ಸಂಶ್ಲೇಷಿತ ವಸ್ತುಗಳು. ನೋಡಿ, ಕಾಮೆಂಟ್ ಮಾಡಿ, ಸಿಂಥೆಟಿಕ್ ವಸ್ತುಗಳು. ಸಿಂಥೆಟಿಕ್ ಅಂದರೆ ಸಂಶ್ಲೇಷಿತ ವಸ್ತುಗಳು. ನೆಕ್ಸ್ಟ್ ಆರ್ಟಿಫಿಷಿಯಲ್ ವಸ್ತುಗಳು, ಕೃತಕ ವಸ್ತುಗಳು, ಆರ್ಟಿಫಿಷಿಯಲ್. ನೋಡಿ, ಇದು ಕೂಡ ಮಾನವ ನಿರ್ಮಿತ, ಮ್ಯಾನ್ ಮೇಡ್. ದಿಸ್ ಈಸ್ ಆಲ್ಸೋ ಮ್ಯಾನ್ ಮೇಡ್. ಇದು ಕೂಡ ಮ್ಯಾನ್ ಮೇಡ್. ಇದನ್ನು ಕೂಡ ಮನುಷ್ಯನೇ ತಯಾರಿಸ್ತಾನೆ, ಇದು ಕೂಡ ಮನುಷ್ಯನೇ ತಯಾರಿಸ್ತಾನೆ. ಇವೆರಡೂ ನ್ಯಾಚುರಲ್ ಅಲ್ಲ, ಇವೆರಡೂ ಕೂಡ ಮ್ಯಾನ್ ಮೇಡೆ. ಆದ್ರೂ ಕೂಡ ಇದನ್ನು ಯಾಕೆ ಸಿಂಥೆಟಿಕ್ ಅಂತ ಕರೀತಾರೆ, ಇದನ್ನು ಯಾಕೆ ಆರ್ಟಿಫಿಷಿಯಲ್ ಅಂತ ಕರೀತಾರೆ? ಕಮೆಂಟ್ ಮಾಡಿ. ಇಲ್ಲ, ಶಂಕರ್ ಸರ್ ಹೇಳ್ತಾರೆ ಸಿಂಥೆಟಿಕ್ ಮೆಟೀರಿಯಲ್ಸ್ನ ಬಗ್ಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಝಲಕ್ಕನ್ನು. ಸಿಂಥೆಟಿಕ್ ಮೆಟೀರಿಯಲ್ಸ್ ಅಂದರೆ ಏನು, ಮಾನೋಮರ್ ಅಂದರೆ ಏನು, ಪಾಲಿಮರ್ ಅಂದರೆ ಏನು, ಸಂಕಲನ ಮಾನೋಮರ್ ಅಂದರೆ ಏನು, ಸಾಂದ್ರೀಕರಣ ಪಾಲಿಮರ್ ಅಂದರೆ ಏನು. ಸೊ ನೆಕ್ಸ್ಟ್ ಇಲ್ಲಿ ಪ್ಲಾಸ್ಟಿಕ್ ಹೇಗೆ ಮಾಡ್ತಾರೆ, ಸಿಮೆಂಟ್ ಹೇಗೆ ಮಾಡ್ತಾರೆ, ಗ್ಲಾಸ್ ಹೇಗೆ ಮಾಡ್ತಾರೆ, ಸೆರಾಮಿಕ್ಸ್ ಹೇಗೆ ಮಾಡ್ತಾರೆ, ಫೈಬರ್ಸ್ ಈ ಬಟ್ಟೆಗಳನ್ನು ಹೇಗೆ ಹೆಣಿತಾರೆ, ಪೇಪರನ್ನು ಹೇಗೆ ಮಾಡ್ತಾರೆ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನೆಕ್ಸ್ಟ್ ಅಗ್ನಿಶಾಮಕಗಳನ್ನು ಹೇಗೆ ಮಾಡ್ತಾರೆ, ಡ್ರಗ್ಸ್ ಆ್ಯಂಡ್ ಮೆಡಿಸಿನ್ ಅಂದರೆ ಏನು, ಇವೆರಡರ ನಡುವೆ ಇರೋ ವ್ಯತ್ಯಾಸ ಅಂದರೆ ಏನು, ಡೈಸ್ ಅಂದರೆ ಏನು, ನೆಕ್ಸ್ಟ್ ಪೇಂಟ್ಸ್ ಅಂದರೆ ಏನು, ಇವೆಲ್ಲವೂ ಕೂಡ ಯಾವುದರಲ್ಲಿ ಬರುತ್ತೆ ಅಂದರೆ ಸಿಂಥೆಟಿಕ್ ಮೆಟೀರಿಯಲ್ಸಲ್ಲಿ ಬರುತ್ತೆ. ಇನ್ ಡೀಟೇಲ್ ಕ್ಲಾಸನ್ನು ಅಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ನೋಡಿ, ಈ ಕಾರ್ಬನ್ ಅನ್ನೋದು ನಮ್ಮ ಭೂಮಿ ಮೇಲೆ 15ನೇ ಪ್ಲೇಸಲ್ಲಿ ಸಿಗ್ತಾನೆ. ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋ ಧಾತು ಯಾವುದು? ಆಕ್ಸಿಜನ್. 2ನೇ ಸ್ಥಾನದಲ್ಲಿರೋದು ಯಾವುದು? ಸಿಲಿಕಾನ್. 3ನೇ ಸ್ಥಾನದಲ್ಲಿರೋದು ಅಲ್ಯೂಮಿನಿಯಂ. ಹಾಗಾದರೆ ಕಾರ್ಬನ್ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 15th ಪ್ಲೇಸಲ್ಲಿದೆ. 0.025% ಇದೆ. ತುಂಬ ನೆಗ್ಲಿಜಬಲ್. ಆದರೂ ಕೂಡ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು, ಅತಿ ಹೆಚ್ಚು ಕಾಂಪೌಂಡ್ಸ್ಗಳನ್ನು ಅರೈಸ್ ಮಾಡ್ತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂತ ಕೇಳಿದರೆ ಕಾರ್ಬನ್. ಹಾಗಾಗಿ ಕಾರ್ಬನನ್ನು ದ ಕಿಂಗ್ ಆಫ್ ಎಲಿಮೆಂಟ್ ಅಂತ ಕರಿತೀವಿ, ಧಾತುಗಳ ರಾಜ. ಕಡಿಮೆ ಸಿಕ್ಕರೂ ಭೂಮಿ ಮೇಲೆ ಅವಂದೇ ಸಂಯುಕ್ತಗಳ ಹವ. ಹಾಗಾದರೆ ಅವನ ವಿಶೇಷತೆ ಏನು? ಅವನು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡ್ತಾನಂದರೆ ಅವನಲ್ಲಿರೋ ಸ್ಪೆಷಲ್ ವರ್ಸಟೈಲ್ ಕ್ಯಾರೆಕ್ಟರ್ಸ್ಗಳೇನಿದೆ
ಆ ಕ್ಯಾರೆಕ್ಟರ್ಸ್ಗಳಿಂದ ಅವನು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡ್ತಾನಂದರೆ ಆ ಸಂಯುಕ್ತಗಳು ಯಾವುದು? ಆ ಸಂಯುಕ್ತಗಳ ಬಗ್ಗೆನಾ? ಬ್ಯೂಟಿಫುಲ್. ಎಣ್ಣೆ, ಒಳ್ಳೆಣ್ಣೆ, ಹಳ್ಳೆಣ್ಣೆ, ಹಾಕೋ ಎಣ್ಣೆ, ಏಲ್ಸೋ ಎಣ್ಣೆ, ತೇಲ್ಸೋ ಎಣ್ಣೆ, ಪೆಟ್ರೋಲ್, ಡೀಸೆಲ್, ಯೋ ಸೆಂಟ್, ಸೋಪ್, ಡಿಟರ್ಜೆಂಟ್, ಹಾಗೆ ಬೇಕಾದಷ್ಟು ಟಾಪಿಕನ್ನು, ಕಾನ್ಸೆಪ್ಟ್ಗಳನ್ನು ನಾವು ಯಾವುದರಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಅಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಈ ಥರ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಈ ಬ್ಯೂಟಿಫುಲ್ ಇಷ್ಟು ಕ್ಲಾಸಸ್ಗಳನ್ನು ನಾವು ಕೇಳಿಕೊಂಡ್ರೆ PC to DC ರೆಡಿ ಆಗಿದ್ದೀವಿ ಅಂತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕಾನ್ಸೆಪ್ಟ್ಗಳು ತುಂಬಾ ಇರ್ಬೋದು, ಆದರೆ ನಾನು ಮಾತ್ರ 5ನೇ ಕ್ಲಾಸ್ ಹುಡುಗರಿಗೆ ಕಲಿಸ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಹೋದರೆ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆದರೂ ಆಗಿರಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆದರೂ ಆಗಿರಲಿ, ಫಸ್ಟ್ ಯಾವ ಕ್ವಶನ್ಸ್ಗಳನ್ನು ಹುಡುಕಬೇಕು ಕ್ವಶನ್ ಪೇಪರಲ್ಲಿ ಅಂದರೆ ಸೈನ್ಸ್ ಕ್ವಶನ್ ಪೇಪರನ್ನು ಹುಡುಕಬೇಕು. ಆ ಥರ ನಿಮಗೆ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದಿರುತ್ತೆ ಸ್ನೇಹಿತರೆ. ನನ್ನ ನಂಬಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಈ ಆ್ಯಪು ಕೂಡ ಸಮಾಜ ಸೇವೆಗೆ ಇರುತ್ತೆ. ಶಂಕರ್ ಸರ್ ಬದುಕಿರೋದು ಕೂಡ ಅದೇ ಥರ. ಇಫ್ ಹ್ಯಾವ್ ಎನಿ ಡೌಟ್ ಶಂಕರ್ ಸರ್ ಹೇಗೆ ಬದುಕಿದ್ದಾರೆ ಅನ್ನೋದು ನೋಡಬೇಕಾ, ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದಿಲ್ಲಿ ನೋಡ್ಬೋದು ಶಂಕರ್ ಸರ್ ಹೇಗೆ ಬದುಕಿದ್ದಾರೆ, ಈಗಲೂ ಹೇಗಿದ್ದಾರೆ ಅಂತ. ಕ್ಲಿಯರ್? ಹಾಗಾಗಿ ಆಲ್ರೆಡಿ ಹೇಳಿದ್ದೀನಿ ನಾನು ಕೆಮಿಸ್ಟ್ರಿದು. ಫಸ್ಟ್ ಆಲ್ರೆಡಿ ಕೆಮಿಸ್ಟ್ರಿ ಟಾಪಿಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಡಿಸ್ಕಷನ್ ಆನ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ದಿರ್ ಬ್ರಾಂಚಸ್. ನಮ್ಮ ರಾಸಾಯನಶಾಸ್ತ್ರ ಹೇಗೆ ಹುಟ್ಕೊಳ್ಳುತ್ತೆ ಅಂತ. ಸೊ ರಾಸಾಯನಶಾಸ್ತ್ರ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋಕ್ಕಿಂತ ಮುಂಚೆ ವಾಟ್ ಈಸ್ ಕೆಮಿಸ್ಟ್ರಿ? ರಾಸಾಯನಶಾಸ್ತ್ರ ಅಂದರೆ ಏನು? ಸಿಂಪಲ್. ಒಂದು ವಸ್ತುವಿನ ಸಂಯೋಜನೆ, ಒಂದು ವಸ್ತು ಆಗಿದೆ ಅಂದರೆ ಅದು ಹೇಗೆ ಆಗಿದೆ, ಒಂದು ವಸ್ತುವಿನ ರಚನೆ ಅದು ಹೆಂಗೆ ಆಗಿದೆ ಅಂದಮೇಲೆ, ಅದು ಹೇಗೆ ಸೇರ್ಕೊಂಡಿದೆ ಅಂದಮೇಲೆ, ಸೇರ್ಕೊಂಡ್ಮೇಲೆ ಆ ವಸ್ತು ಯಾವ ಥರ ಇದೆ, ದಟ್ ಇಸ್ ದ ಸ್ಟ್ರಕ್ಚರ್ಸ್. ಆ ಥರ ಇದೆ ಅಂದಮೇಲೆ ಆ ವಸ್ತುಗಳ ಗುಣಗಳು ಹೇಗಿದೆ. ಕೆಮಿಸ್ಟ್ರಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ದ ಕಾಂಪೋಸಿಷನ್, ಸ್ಟ್ರಕ್ಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಒಂದು ದ್ರವ್ಯದ ಸಂಯೋಜನೆ, ದ್ರವ್ಯದ ರಚನೆ, ಆ ದ್ರವ್ಯದ ಗುಣಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನದ ಒಂದು ಕೇಂದ್ರ ವಿಭಾಗಕ್ಕೆ ನಾವೇನಂತ ಕರಿತೀವಿ? ರಾಸಾಯನಶಾಸ್ತ್ರ ಆರ್ ಕೆಮಿಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಹೆಂಗೆ ಹುಟ್ಕೊಳ್ಳುತ್ತೆ, ರಾಸಾಯನಶಾಸ್ತ್ರ ಅಂತಕ್ಕಂಥ ಪದ ಹೇಗೆ ಹುಟ್ಕೊಳ್ಳುತ್ತೆ? ಒಂದು ಸಿಂಪಲ್ ಕಾನ್ಸೆಪ್ಟ್ ನೋಡಿ. ರಾಸಾಯನಶಾಸ್ತ್ರ ಎಂಬ ಪದ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಅನೇಕ ವಾದಗಳಿವೆ. ಇದರಲ್ಲಿ ಪ್ರಮುಖವಾಗಿ 3 ವಾದಗಳನ್ನು ಹೇಳ್ತೀನಿ ನಾನು. ಒಂದು ಫಸ್ಟ್ ಕೀಮಿಯಾ ಅಂತಕ್ಕಂಥ ವರ್ಡ್, ಒಂದೊಂದು ಕೀಮ್ ಅಂತಕ್ಕಂಥ ಪದ, ಇನ್ನೊಂದು ಆಲ್ಕೆಮಿ ಅಂತಕ್ಕಂಥ ಪದ. ಈ 3 ಪದಗಳಿಂದ ಹುಟ್ಕೊಂಡಿದೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾದಗಳಿದೆ ಸ್ನೇಹಿತರೆ. ನೋಡಿ, ಪ್ರಾರಂಭದಲ್ಲಿ ಸಿಂಪಲ್ ಕೆಮಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಕೀಮಿಯಾ ಎಂಬ ಪದದ ಅರ್ಥ ಅಂತ ಕೆಲವೊಂದು ವಿಜ್ಞಾನಿಗಳು ಹೇಳ್ತಾರೆ. ಗ್ರೀಕ್ ಭಾಷೆಯಲ್ಲಿ ಕೀಮಿಯಾ ಅಂದರೆ ಲೋಹಗಳನ್ನು ಕರಗಿಸುವ ಕಲೆ, ಲೋಹಗಳನ್ನು ಒಂದರಲ್ಲೊಂದು ಮಿಶ್ರಣ ಮಾಡ್ತಕ್ಕಂಥ ಕಲೆ. ಈ ಲೋಹಗಳನ್ನು ಮಿಶ್ರಣ ಮಾಡಬೇಕಾದ್ರೆ ಈ ಕಲೆಯಿಂದಲೇ, ಈ ಕೀಮಿಯಾ ಅಂತಕ್ಕಂಥ ಪದದಿಂದಲೇ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಪದ ಹುಟ್ಕೊಳ್ತು ಅಂತಕ್ಕಂಥ ವಾದ ಕೆಲವೊಂದು ವಿಜ್ಞಾನಿಗಳದಿದೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ದಿಸ್ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಈಜಿಪ್ಟ್ ಭಾಷೆಯ ಕೀಮ್ ಅಂತಕ್ಕಂಥ ಪದದಿಂದ ಬರುತ್ತೆ ಅಂತ ಹೇಳ್ತಾರೆ. ಕೀಮ್ ಅಂದರೆ ಸಿಂಪಲ್ ಕರಿ ನೆಲ. ಈಜಿಪ್ಟ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ಅತ್ಯಂತ ಫಲವತ್ತತೆಯನ್ನು ಹೊಂದಿರತಕ್ಕಂತಹ ನೆಲ ಇದೆ, ಅತಿ ಹೆಚ್ಚು ಮೆಕ್ಕಲು ಮಣ್ಣಿದೆ, ದಟ್ ಈಸ್ ಬ್ಲಾಕ್ ಸೈಲು ಕೂಡ ಇದೆ ಅಂತ ಹೇಳ್ತೀವಿ ನಾವು. ಕ್ಲಿಯರ್? ಹಾಗೆ ಆ ಬ್ಲಾಕ್ ಸೈಲಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳಿದೆ. ಆ ರಾಸಾಯನಿಕಗಳನ್ನು ಬಳಸ್ಕೊಂಡು ಆ ಥರ ಮಣ್ಣುಗಳನ್ನು ರೆಡಿ ಮಾಡಿ ಅಲ್ಲಿ ಅನೇಕ ಪ್ರಯೋಗಗಳನ್ನು ಆವಾಗಲೇ ಮಾಡ್ತಾ ಇದ್ದರು ಅಂತಕ್ಕಂಥ ಪರಿಕಲ್ಪನೆ ಇರೋದರಿಂದ ಈ ನಮ್ಮ ಈಜಿಪ್ಟ್ ಭಾಷೆಯ ಕೀಮ್ ಅಂತಕ್ಕಂಥ ಪದದಿಂದ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಹುಟ್ಕೊಂಡಿದೆ ಅಂತ ಕೆಲವೊಂದು ವಿಜ್ಞಾನಿಗಳ ವಾದ ಸ್ನೇಹಿತರೆ. ಈ ಕಡೆ ನಾವಿದ್ದೀವಲ್ವಾ, ನಾವು ಏಷ್ಯಾ ಖಂಡದ ಈ ಕಡೆ ಇರೋರು, ನಾವು ಮೆಸಪೊಟೋಮಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು, ಪರ್ಷಿಯಾ ಇರ್ಬೋದು, ಜಪಾನ್ ಇರ್ಬೋದು, ಭಾರತ ಇರ್ಬೋದು, ನಾವೆಲ್ಲ ಆಲ್ಕೆಮಿ ಎಂಬ ಪದದಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಹುಟ್ಕೋತು ಅಂತಕ್ಕಂಥ ವಾದವನ್ನು ಮಾಡ್ತೀವಿ ಸ್ನೇಹಿತರೆ. ಆಲ್ಕೆಮಿ ಅಂದರೆ ರಸವಿದ್ಯೆ ಅಂತ ಅರ್ಥ. ರಸವಿದ್ಯೆ ಅಂದರೆ ಅನೇಕ ಧಾತುಗಳನ್ನು ಬಳಸ್ಕೊಂಡು ಹೊಸ ಚಮತ್ಕಾರವನ್ನು ಮಾಡ್ತಕ್ಕಂಥ ಒಂದು ವಿದ್ಯೆಯಿಂದ ಈ ಆಲ್ಕೆಮಿ ಅಂತಕ್ಕಂಥ ಪದದಿಂದ ಈ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ರಾಂಚ್ ಹುಟ್ಕೋತು ಅಂತಕ್ಕಂಥದ್ದು ನಮ್ಮ ವಾದ. ಈ ಥರ ಈ 3 ರೀತಿಯ ವಾದಗಳು ರಾಸಾಯನಶಾಸ್ತ್ರ ಅಂತಕ್ಕಂಥ ಪದ ಅಥವಾ ರಾಸಾಯನಶಾಸ್ತ್ರ ಅಂತಕ್ಕಂಥ ವಿಭಾಗ ಹುಟ್ಕೊಳ್ತು ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗಾದರೆ ಕೆಮಿಸ್ಟ್ರಿ ದಟ್ ಬ್ರಾಂಚ್ ಡಿರೈವ್ಡ್ ಫ್ರಮ್ ಕೀಮಿಯಾ ಆರ್ ಕೀಮ್ ಆರ್ ಆಲ್ಕೆಮಿ. ನೋಡಿ, ಇವರೆಲ್ಲ ಒದ್ದಾಡ್ತಿದ್ದಾರೆ ರಾಸಾಯನಶಾಸ್ತ್ರ ಅಂತಕ್ಕಂಥ ಒಂದು ವಿಭಾಗ ಹೇಗೆ ಹುಟ್ಕೊಳ್ತು ಅಂತ.
ಆ ರಸಾಯನಶಾಸ್ತ್ರ ಎಂಬ ವಿಭಾಗಕ್ಕೆ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪದವನ್ನು ಕೊಟ್ಟಂತಹ ಒಬ್ಬ ಫಿಲಾಸಫಿಯರ್ ಯಾರಪ್ಪ ಅಂತ ಕೇಳಿದರೆ ದಟ್ ಇಸ್ ರಾಬರ್ಟ್ ಬಾಯ್ಲ್. ಈ ರಾಬರ್ಟ್ ಬಾಯ್ಲ್ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪದವನ್ನು ಕೊಡ್ತಾನೆ ಸ್ನೇಹಿತರೆ. ನೋಡಿ, ಕೆಮಿಸ್ಟ್ರಿಯ ಪಿತಾಮಹನೇ ಬೇರೆ, ಆದರೆ ಕೆಮಿಸ್ಟ್ರಿ ದಟ್ ವರ್ಡ್ ಈಸ್ ಗಿವನ್ ಬೈ ರಸಾಯನಶಾಸ್ತ್ರ ಎಂಬ ಪದವನ್ನು ವಿಜ್ಞಾನಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಮಹಾನ್ ತತ್ವಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ರಾಬರ್ಟ್ ಬಾಯ್ಲ್. ಅರ್ಥ ಆಗಿದೆ ಅಂದ್ಕೊಂಡು ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿಗೆ ಸ್ಟಾರ್ಟ್ ಆಗ್ತೀನಿ ಸ್ನೇಹಿತರೆ. ಹಾಗೆ ಕೆಮಿಸ್ಟ್ರಿ ಅಂತಕ್ಕಂಥ ಪದ ಹೇಗೆ ಬಂತು, ಕೆಮಿಸ್ಟ್ರಿ ಅಂತಕ್ಕಂಥ ಪದವನ್ನು ಯಾರು ಕೊಟ್ಟ, ಹಾಗೆ ಈ ರಸಾಯನಶಾಸ್ತ್ರ ಎಂಬ ಪರಿಕಲ್ಪನೆಯನ್ನು ಹುಟ್ಟಿ ಹಾಕಿ ಈ ರಸಾಯನಶಾಸ್ತ್ರದ ವಿಭಾಗಕ್ಕೆ ಕಾರಣವಾಗಿರ್ತಕ್ಕಂತಹ ರಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಪ್ರಪ್ರಥಮವಾಗಿ ದ ಫಾದರ್ ಆಫ್ ಆನ್ಸಿಯಂಟ್ ಕೆಮಿಸ್ಟ್ರಿ, ಅತ್ಯಂತ ಹಳೆಯ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಸಿಂಪಲ್ ಜಬೀರ್ ಇಬನ್ ಹಯನ್ ಅಂತಕ್ಕಂತಹ ಒಬ್ಬ ಪರ್ಷಿಯನ್ ದೇಶದ ಸೈಂಟಿಸ್ಟನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ. ನೋಡಿ, ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಜಬೀರ್ ಇಬನ್ ಹಯನ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಜಬೀರ್ ಇಬನ್ ಹಯನ್ ಅಂತಕ್ಕಂತಹ ಏನು ವಿಜ್ಞಾನಿ ಇದನ್ನಲ್ಲ, ಇವನು ವಿಜ್ಞಾನದ ಅನೇಕ ಪರಿಕಲ್ಪನೆಗಳನ್ನು ಪ್ರಯೋಗಗಳ ಮಾಡುವುದರ ಮೂಲಕ, ಆ ವಿಜ್ಞಾನದ ಅನೇಕ ಪರಿಕಲ್ಪನೆಗಳನ್ನು ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಇವನೇನು ಮಾಡ್ತಾನೆ, ಹೇಳ್ತಾ ಬರ್ತಾನೆ ಸ್ನೇಹಿತರೆ. ಆಮ್ಲಗಳ ಬಗ್ಗೆ ಪರಿಕಲ್ಪನೆಯನ್ನು ಕೊಡ್ತಾನೆ, ಪ್ರತ್ಯಾಮ್ಲಗಳ ಬಗ್ಗೆ ಪರಿಕಲ್ಪನೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ದ ಸೈನ್ಸ್ ಆಫ್ ದ ಬ್ಯಾಲೆನ್ಸ್, ಸಮತೋಲಿತ ವಿಜ್ಞಾನದ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ನೆಕ್ಸ್ಟ್, ಪ್ರಯೋಗಾಲಯದ ಉಪಕರಣಗಳನ್ನು ಹೇಗೆ ಬಳಸಬೇಕು ಅಂತ ಹೇಳಿ ಆ ಉಪಕರಣಗಳನ್ನು ಪರಿಚಯ ಮಾಡಿಕೊಡ್ತಾನೆ. ಇವಾಗಲೂ ನಾವು ಲ್ಯಾಬೊರೇಟರಿಲಿ ಬಳಸ್ತೀವಿ ನಾವು, ದಟ್ ಈಸ್ ಕ್ರುಸಿಬಲ್ ಅಂದರೆ ಈ ಥರ ಒಂದು ಮೂಸೆಗಳು ಅಂತ ಹೇಳ್ತೀವಿ ನಾವು, ಕ್ಲಿಯರ್. ನೆಕ್ಸ್ಟ್, ಫ್ಲಾಸ್ಕ್ಗಳು, ಇವೆಲ್ಲ ಯಾರ ಕೊಡುಗೆ ಆಗಿರುತ್ತೆ ಅಂತ ಕೇಳಿದರೆ ಜಬೀರ್ ಇಬನ್ ಹಯನ್ನ ಕೊಡುಗೆ ಆಗಿರುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತಾನೇನು ಪ್ರಯೋಗಗಳನ್ನು ಮಾಡ್ತಾನೆ, ತಾನೇನು ಸಂಶೋಧನೆಗಳನ್ನು ಮಾಡ್ತಾನೆ, ಆ ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಒಳಗೊಂಡಂತಹ 3000 ಪುಸ್ತಕಗಳನ್ನು ಬರೀತಾನೆ. ಒಂದಲ್ಲ ಎರಡಲ್ಲ, ಎಷ್ಟು ಪುಸ್ತಕಗಳನ್ನು ಬರೀತಾನೆ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 3000 ಪುಸ್ತಕಗಳನ್ನು ಬರೀತಾನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ ಯಾವುದಪ್ಪ ಅಂದರೆ ಕಿತಾಬ್ ಆಲ್ ಖಿಮಿಯಾ, ದ ಬುಕ್ ಆಫ್ ಕೆಮಿಸ್ಟ್ರಿ. ಕಿತಾಬ್ ಅಂದರೆ ಬುಕ್ಕು, ದ ಬುಕ್ ಆಫ್ ಕೆಮಿಸ್ಟ್ರಿ ಅಂತ, ರಸಾಯನಶಾಸ್ತ್ರದ ಪುಸ್ತಕ ಅಂತ. ಈ ರಸಾಯನಶಾಸ್ತ್ರದ ಪುಸ್ತಕವನ್ನೇ ನಾವು ಕಿತಾಬ್ ಆಲ್ ಖಿಮಿಯಾ ಅಂತ ಕರಿತೀವಿ. ಈ ಕಿತಾಬ್ ಆಲ್ ಖಿಮಿಯಾ ಅನ್ನೋದೇ ಮೊಟ್ಟ ಮೊದಲ ರಸಾಯನಶಾಸ್ತ್ರದ ಪುಸ್ತಕ. ದ ಫಸ್ಟ್ ಕೆಮಿಸ್ಟ್ರಿ ಬುಕ್ ಯಾವುದಪ್ಪ ಅಂದರೆ ಕಿತಾಬ್ ಆಲ್ ಖಿಮಿಯಾ. ಈ ಕಿತಾಬ್ ಆಲ್ ಖಿಮಿಯಾವನ್ನು ಯಾರು ಬರೀತಾನಂದರೆ ಜಬೀರ್ ಇಬನ್ ಹಯನ್ ಅಂತಕ್ಕಂತಹ ಆಗಿನ ಸೈಂಟಿಸ್ಟ್ ಬೆಳೆಸ್ತಾನೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೋಡಿ, ದ ಸಲ್ಫರ್ ಆ್ಯಂಡ್ ಮರ್ಕ್ಯುರಿ ಥಿಯರಿ ಆಫ್ ಮೆಟಲ್ಸ್, ಲೋಹಗಳನ್ನು ಬಳಸ್ಕೊಂಡು ಗಂಧಕವನ್ನು ಹೇಗೆ ತಯಾರಿಸಬೇಕು, ಪಾದರಸವನ್ನು ಹೇಗೆ ನಾವು ತೆಗಿಬೇಕು ಅಂತಕ್ಕಂಥ ಮಾಹಿತಿಯನ್ನು ಆ ಸಂದರ್ಭದಲ್ಲೇ ಕೊಡ್ತಾನೆ. ಅಷ್ಟೇ ಅಲ್ಲ, ಅಮೋನಿಯಂ ಕ್ಲೋರೈಡನ್ನು ತಯಾರಿಸಿ ತೋರಿಸ್ತಾನೆ. ಅಮೋನಿಯಂ ಕ್ಲೋರೈಡನ್ನು ಮೊಟ್ಟ ಮೊದಲು ಪ್ರಯೋಗ ಮಾಡಿ ತಯಾರಿಸಿ ಸಂಶೋಧನೆ ಮಾಡಿ ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾನಂದರೆ ಇದೇ ಜಬೀರ್ ಇಬನ್ ಹಯನ್ ಮಾಡ್ತಾನೆ ಸ್ನೇಹಿತರೆ. ಈ ಜಬೀರ್ ಇಬನ್ ಹಯನ್ ಬರೆದಂತಹ ಪುಸ್ತಕಗಳಿದೆಯಲ್ವಾ, ಏನು ಪರ್ಷಿಯನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಪುಸ್ತಕಗಳಿದೆಯಲ್ವಾ, ಆ ಪುಸ್ತಕಗಳನ್ನು ಈ ಯುರೋಪ್ನ ವಿಜ್ಞಾನಿಗಳು ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಈ ಜಬೀರ್ ಇಬನ್ ಹಯನನ್ನು ಏನಂತ ಕರೀತಾರೆ ಅಂದರೆ ಅವರು ಗೇಬರ್ ಅಂತ ಕರೀತಾರೆ ಸ್ನೇಹಿತರೆ, ಕ್ಲಿಯರ್. ಹಾಗಾದರೆ ಈ ಪರ್ಷಿಯನ್ ದೇಶದ ಜಬೀರ್ ಇಬನ್ ಹಯನನ್ನು ಆ ಯುರೋಪಿಯನ್ ಸೈಂಟಿಸ್ಟ್ಗಳು ಯಾವ ಹೆಸರಲ್ಲಿ ಕರೀತಾರೆ ಅಂದರೆ ಗೇಬರ್ ಅನ್ನೋ ಹೆಸರಲ್ಲಿ ಕರೀತಾರೆ. ಹಾಗಾದರೆ ಹೂ ಇಸ್ ದ ಆನ್ಸಿಯಂಟ್ ಕೆಮಿಸ್ಟ್ರಿ ಫಾದರ್, ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಆಪ್ಷನಲ್ಲಿ ಜಬೀರ್ ಇಬನ್ ಹಯನ್ ಬರ್ಬೋದು ಅಥವಾ ಗೇಬರ್ ಬರ್ಬೋದು. ಅಥವಾ ಯುರೋಪಿಯನ್ನ ಪ್ರಕಾರ ಗೇಬರ್ ಎಂದು ಈ ಕೆಳಕಂಡ ಯಾವ ವಿಜ್ಞಾನಿಯನ್ನು ಕರಿತಾ ಇದ್ರು ಅಂತ ಹೇಳಿದ್ರೆ ಸೊ ಸಿಂಪಲ್ ಜಬೀರ್ ಇಬನ್ ಹಯನ್ ಅಂತ ಬರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಜ್ಞಾನಿ ರಸಾಯನಶಾಸ್ತ್ರಕ್ಕೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಬುನಾದಿಯನ್ನು ಹಾಕಿದ್ರಿಂದ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಜಬೀರ್ ಇಬನ್ ಹಯನನ್ನು ಕರಿತೀವಿ ಸ್ನೇಹಿತರೆ. ಅದಾದ ನಂತರ ಒಬ್ಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈಂಟಿಸ್ಟ್ ಬರ್ತಾನೆ, ದಟ್ ಈಸ್ ನಮ್ಮ 17th ಸೆಂಚುರಿ. ಅವನು ಕ್ರಿಸ್ತಶಕ 740 ಬರ್ತಾನೆ, 721 740. ಇವನು 1743 ಬರ್ತಾನೆ ಸ್ನೇಹಿತರೆ, ಕ್ಲಿಯರ್.
ಹಾಗಾದರೆ ಇಲ್ಲಿ 18th ಸೆಂಚುರಿಯಲ್ಲಿ ಯಾರು ಬರ್ತಾನೆಂದರೆ ಆಂಟೋನಿ ಲಾವೋಸಿಯರ್ ಅಂತಕ್ಕಂಥ ಒಬ್ಬ ಪ್ಯಾರಿಸ್ ಫ್ರಾನ್ಸ್ನ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈಂಟಿಸ್ಟ್ ಬರ್ತಾನೆ. ಇವನು ರಾಸಾಯನಶಾಸ್ತ್ರದ ತಿರುವನ್ನೇ, ರಾಸಾಯನಶಾಸ್ತ್ರದ ದಿಕ್ಕನ್ನೇ ಬದಲಾವಣೆ ಮಾಡಿಬಿಡ್ತಾನೆ ಸ್ನೇಹಿತರೆ. ರಾಸಾಯನಶಾಸ್ತ್ರದ ದಿಕ್ಕನ್ನು ಬದಲಾವಣೆ ಮಾಡಲಿಕ್ಕೆ ಇವನು ಕೊಟ್ಟಂಥ ಕೊಡುಗೆ ಏನಪ್ಪ ಅಂದರೆ, ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ರಾಶಿ ಸಂರಕ್ಷಣ ನಿಯಮ, ಇನ್ನೊಂದು ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ, ಸ್ಥಿರ ಅನುಪಾತಗಳ ನಿಯಮ. ಏನಿದು ರಾಶಿ ಸಂರಕ್ಷಣಾ ನಿಯಮ, ಸ್ಥಿರ ಅನುಪಾತಗಳ ನಿಯಮ? ಸಿಂಪಲ್. ರಾಶಿ ಸಂರಕ್ಷಣಾ ನಿಯಮ ಅಂದರೆ ಯಾವುದೇ ಒಂದು ವಸ್ತು ರಾಶಿ, ದ್ರವ್ಯ ರಾಶಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ದ್ರವ್ಯ ರಾಶಿ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಹೊಸ ದ್ರವ್ಯ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಆ ದ್ರವ್ಯ ರಾಶಿಯನ್ನು ಲಯಗೊಳಿಸಲು ಸಾಧ್ಯವಿಲ್ಲ, ಆದರೆ ಅದರ ರೂಪವನ್ನು ಮಾತ್ರ ಬದಲಾವಣೆ ಮಾಡಬಹುದು ಅಂತ ಹೇಳ್ತಾನೆ. ಮಾಸ್ ಕೆನಾಟ್ ಬಿ ಕ್ರಿಯೇಟೆಡ್, ಮಾಸ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ಬಟ್ ಕನ್ವರ್ಟ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತೀವಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಸಿಂಪಲ್ ಎಕ್ಸಾಂಪಲ್, ಈಗ ಕಾಪರ್ ಸಲ್ಫೇಟ್ ಇದೆ ಅಂತ ಅಂದ್ಕೊಳ್ಳೋಣ. ಇದೊಂದು 5 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳೋಣ ಕಾಪರ್ ಸಲ್ಫೇಟ್. ಇದಕ್ಕೆ ನಾನು ಐರನ್ ಹಾಕ್ತೀನಿ. ಒಂದು ಐರನ್ನ 3 ಗ್ರಾಮ್ ಹಾಕ್ತೀನಿ ನಾನು. ಎರಡು ಬೇರೆ ಬೇರೆ ಇದೆ. ಐರನ್ 3 ಗ್ರಾಮ್ ಇದೆ, ಕಾಪರ್ ಸಲ್ಫೇಟ್ 5 ಗ್ರಾಮ್ ಇದೆ. ಇದು ಬೇರೆ ಪ್ರಮಾಣದಲ್ಲಿದೆ, ಇದು ಬೇರೆ ಪ್ರಮಾಣದಲ್ಲಿದೆ. ಎರಡನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದಾಗ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ. ನಡೆದಾಗ ಐರನ್ ಸಲ್ಫೇಟ್ ಆಗಿಬಿಡತ್ತೆ, ಕಾಪರ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಈಗ ಐರನ್ ಸಲ್ಫೇಟ್ 6 ಗ್ರಾಮ್ ಇರುತ್ತೆ, ಕಾಪರ್ ಸಲ್ಫೇಟ್ 2 ಗ್ರಾಮ್ ಇರುತ್ತೆ. ಹಾಗಾದರೆ ಈ ಪ್ರಾಡಕ್ಟನ್ನು ನೀವು ಕೌಂಟ್ ಮಾಡಿ ಟೋಟಲ್ 8 ಗ್ರಾಮ್ ಇದೆ. ಈ ಪ್ರಾಡಕ್ಟನ್ನು ಕೌಂಟ್ ಮಾಡಿ ಟೋಟಲ್ 8 ಗ್ರಾಮ್ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಮಾಸ್ ಇದೆಯೋ, ಈ ರಿಯಾಕ್ಟೆಂಟ್ಸ್ ಪ್ರಾರಂಭದಲ್ಲಿ ತಗೊಂಡಾಗಿರ್ತಕ್ಕಂಥದ್ದು ಎಷ್ಟು ರಾಶಿ ಇದೆಯೋ, ರಾಸಾಯನಿಕ ಕ್ರಿಯೆ ನಡೆದ ನಂತರನೂ ಅಷ್ಟೇ ರಾಶಿ ಇರುತ್ತೆ. ಆದರೆ ಇಲ್ಲಿರೋ ರೂಪನೇ ಬೇರೆ ಇದೆ, ಇಲ್ಲಿರೋ ರೂಪನೇ ಬೇರೆ ಇದೆ. ರೂಪಗಳು ಬದಲಾವಣೆ ಆಗತ್ತೆ ಹೊರತು ರಾಶಿ ಬದಲಾವಣೆ ಆಗೋದಿಲ್ಲ, ರಾಶಿ ಅಷ್ಟೇ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ನಿಯಮನೇ ನಾವೇನಂತ ಕರಿತೀವಿ, ದ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ರಾಶಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಇನ್ನೂ ಅರ್ಥ ಆಗಿಲ್ಲ ಅಂದರೆ ಲೋಕಲ್ ಡೈಲಾಗ್ ಬೇಕು ಅಂದರೆ ಸಿಂಪಲ್, ನನಗೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹುಡುಗಿ ಇದ್ಲು, ಆ ಹುಡುಗಿ ಹೋದ್ಲು, ಅವಳಿಗೆ ಮಣ್ಣಲ್ಲಿ ಹಾಕಿದೆ. ಓಕೆ, ನೆಕ್ಸ್ಟ್ ಮಣ್ಣಲ್ಲಿ ಅವಳ ಸವಿ ನೆನಪಿಗಾಗಿ ಒಂದು ಪ್ಯಾರ್ಲೆ ಗಿಡನ ಹಾಕಿದೆ. ಪ್ಯಾರ್ಲೆ ಗಿಡ ಪ್ಯಾರ್ಲೆ ಹಣ್ಣು ಬಿಡ್ತು. ಸಿಂಪಲ್. ನೋಡಿ ನನ್ನ ಹುಡುಗಿಯಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಮೀನ್ಸ್ ಇಲ್ಲಿ ಅನೇಕ ರಾಸಾಯನಿಕಗಳಿತ್ತು. ಅವಳು ಹೋದ್ಮೇಲೆ ಮಣ್ಣಲ್ಲಿ ಹಾಕಿದೆ, ಅದೇ ಏನಾಯಿತು, ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಯಿತು. ಆ ಫರ್ಟಿಲೈಸರ್ಗಳನ್ನು ಪ್ಲ್ಯಾಂಟ್ಸ್ ಬೆಳೆಸ್ಕೋತು, ಅದೇ ಫರ್ಟಿಲೈಸರ್ನ ಬೆಳೆಸ್ಕೊಂಡು ಪ್ರಾನ್ಸ್, ಈ ಪ್ರೋಟೀನ್ಸ್, ಲಿಪಿಡ್ಸ್ ಇವುಗಳೆಲ್ಲ ಹಣ್ಣುಗಳಲ್ಲಿ ತಯಾರಿಸ್ತು. ಮತ್ತು ಈ ಹಣ್ಣುಗಳು ನೋಡಿ, ಇಲ್ಲಿ ದೇಹ ರೂಪ ಇದೆ, ಇಲ್ಲಿ ಗೊಬ್ಬರದ ರೂಪ ಇದೆ, ಇಲ್ಲಿ ಸಸ್ಯದ ರೂಪ ಇದೆ, ಇಲ್ಲಿ ಹಣ್ಣಿನ ರೂಪ ಇದೆ. ಬಟ್ ಅದೇ ಪೋಷಕಾಂಶಗಳು ಹೋಗ್ತಾ ಇದೆ, ಅದೇ ರಾಶಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಲ್ಲಿ ರಾಶಿ ಟ್ರಾನ್ಸ್ಫರ್ ಆಗ್ತಾ ಇದೆ, ರೂಪ ಚೇಂಜ್ ಆಗ್ತಿದೆ ಅಷ್ಟೇ, ಆದರೆ ರಾಶಿ ಡೆಸ್ಟ್ರಾಯ್ಡ್ ಆಗ್ತಾ ಇಲ್ಲ. ಇಲ್ಲಿ ದೇಹದ ರೂಪ, ಅಲ್ಲಿ ಗೊಬ್ಬರದ ರೂಪ, ಅವೇ ಎಲಿಮೆಂಟ್ಸ್ಗಳು, ಅವೇ ಧಾತುಗಳಿದಾವೆ. ಈ ಥರ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ರಾಶಿಯನ್ನು ಲಯಗೊಳಿಸಲು ಸಾಧ್ಯವಿಲ್ಲ. ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ನಿಯಮವನ್ನು ಯಾರು ಕೊಡ್ತಾನೆ? ಲಾವೋಸಿಯರ್ ಕೊಡ್ತಾನೆ. ಕೊಟ್ಟ ನಂತರ ರಾಸಾಯನಶಾಸ್ತ್ರದ ದಿಕ್ಕೇ ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಕೊಡುಗೆ ಕೊಡ್ತಾನೆ ಅವನು. ಮತ್ತೊಂದು ಕೊಡುಗೆ ಏನು ಕೊಡ್ತಾನಂದರೆ ಸ್ಥಿರ ಅನುಪಾತಗಳ ನಿಯಮ, ಲಾ ಆಫ್ ಕಾನ್ಸ್ಟೆಂಟ್ ಪ್ರಾಪೋರ್ಷನ್. ಯಾವುದೇ ಸಂಯುಕ್ತಗಳಾಗುವಾಗ ಧಾತುಗಳು ಸ್ಥಿರವಾಗಿರ್ತಕ್ಕಂಥ ಅನುಪಾತವನ್ನು ಮೇಂಟೆನೆನ್ಸ್ ಮಾಡುತ್ತೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರು ಆಗಬೇಕಾದ್ರೆ ಹೈಡ್ರೋಜನ್ದ ಅನುಪಾತ 2 ಇರುತ್ತೆ, ಆಕ್ಸಿಜನ್ದ ಅನುಪಾತ 1 ಇರುತ್ತೆ. 2:1 ಇರುತ್ತೆ. ಯಾವ ಕಾರಣಕ್ಕೂ 3:1 ಆಗಲ್ಲ, ಯಾವ ಕಾರಣಕ್ಕೂ 1:2 ಆಗಲ್ಲ. ಈ ಅನುಪಾತದಲ್ಲಿ ಈ ಧಾತುಗಳು ರಾಸಾಯನಿಕವಾಗಿ ಸೇರಿದ್ರೆ ಮಾತ್ರ ಒಂದು ಹೊಸ ಸಂಯುಕ್ತ ವಸ್ತು ಸೃಷ್ಟಿಯಾಗತ್ತೆ, ಇಲ್ಲ ಸೃಷ್ಟಿ ಆಗಲ್ಲ. ಅದೇ ಅನುಪಾತದಲ್ಲಿ ಸೇರಬೇಕು. ದಟ್ ಈಸ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಾಪೋರ್ಷನ್ ಅಂತ ಕರಿತೀವಿ. ಸ್ಥಿರ ಅನುಪಾತಗಳನ್ನು ಎಲಿಮೆಂಟ್ಗಳು ಮೇಂಟೆನೆನ್ಸ್ ಮಾಡಿಕೊಂಡು ಹೊಸ ಹೊಸ ಸಂಯುಕ್ತಗಳನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಮತ್ತೊಂದು ನಿಯಮವನ್ನು ಈ ರಾಸಾಯನಶಾಸ್ತ್ರಕ್ಕೆ ಕೊಡುಗೆಯಾಗಿ ಯಾರು ಕೊಡ್ತಾನಪ್ಪ ಅಂದರೆ ನಮ್ಮ ಲೆವಾಸಿಯರ್ ಕೊಡ್ತಾನೆ ಸ್ನೇಹಿತರೆ. ಹಾಗಾಗಿ ಈ 2 ನಿಯಮವನ್ನು ರಾಸಾಯನಶಾಸ್ತ್ರಕ್ಕೆ ಕೊಟ್ಟಿದ್ದರಿಂದ ಇವನಿಗೆ ನಾವು ರಾಸಾಯನಶಾಸ್ತ್ರದ ದಿಕ್ಕನ್ನೇ, ರಾಸಾಯನಶಾಸ್ತ್ರದ ವ್ಯಾಪ್ತಿಯನ್ನೇ ಬದಲಾವಣೆ ಮಾಡಿದ ಸೈಂಟಿಸ್ಟ್. ಹಾಗಾಗಿ ಇವನನ್ನು ದ ಫಾದರ್ ಆಫ್ ಮಾಡ್ರನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆಧುನಿಕ ರಾಸಾಯನ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ನಾವು ಅಂದರೆ ಆಂಟೋನಿ ಲಾವೋಸಿಯರನ್ನು ದ
ದ ಫಾದರ್ ಆಫ್ ಮಾಡ್ರನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಆಮ್ಲಜನಕಗಳು ಸೇರಿ ಆಮ್ಲಗಳಾಗತ್ತೆ, ನೆಕ್ಸ್ಟ್ ಪ್ರತ್ಯಾಮ್ಲಗಳಾಗತ್ತೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿರುವ ವ್ಯತ್ಯಾಸ ಅಂದರೆ ಏನು? ನೆಕ್ಸ್ಟ್ ದಹನ ಕ್ರಿಯೆ ಏನಿದೆ ಅಲ್ವಾ, ಆ ದಹನ ಕ್ರಿಯೆಗೆ ಆಮ್ಲಜನಕದ ಬಳಕೆ ಇದೆ, ಆಮ್ಲಜನಕ ಇಲ್ಲ ಅಂದರೆ ದಹನ ಕ್ರಿಯೆನೇ ನಡೆಯಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ದ್ರವ್ಯಗಳು ತನ್ನ ಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕಾದರೆ, ಮೀನ್ಸ್ ಘನ ದ್ರವ ಆಗಬೇಕಾದರೆ, ದ್ರವ ಅನಿಲ ಆಗಬೇಕಾದರೆ ಅಥವಾ ಅನಿಲ ದ್ರವ ಆಗಬೇಕಾದರೆ ಉಷ್ಣವನ್ನು ಬಳಸಿಕೊಳ್ಳುತ್ತೆ, ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಈ ಥರ ಉಷ್ಣವನ್ನು ಬಳಸಿಕೊಂಡು ಉಷ್ಣವನ್ನು ಬಿಡುಗಡೆ ಮಾಡಿ ತನ್ನ ಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತೆ. ಆ ಸ್ಥಿತಿಗಳನ್ನು ಬದಲಾವಣೆ ಮಾಡಲು ರಾಸಾಯನಿಕ ಕ್ರಿಯೆ ನಡೆಯಲು ಬೇಕಾಗಿರುವ ಉಷ್ಣದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಡಿವೈಸ್ಗೆ ನಾವೇನಂತ ಕರಿತೀವಿ? ಕ್ಯಾಲರಿಮೆಟ್ರಿ ಅಂತ ಕರಿತೀವಿ. ಈ ಥರ ಈ ದ್ರವ್ಯದ ಸ್ಥಿತಿಗಳನ್ನು ಬದಲಾವಣೆ ಮಾಡ್ತಕ್ಕಂತಹ ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್, ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳಿಂದ ಉಷ್ಣ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ, ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣ ಯಾವ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇದೆ, ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಅಳತೆ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಡಿವೈಸ್ಗೆ ಕ್ಯಾಲರಿಮೆಟ್ರಿ ಅಂತ ಕರಿತೀವಿ. ಈ ಕ್ಯಾಲರಿಮೆಟ್ರಿಯನ್ನು ಬ್ಯೂಟಿಫುಲ್ ಆಗಿ ಕಂಡುಹಿಡಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಹೇಳಿದ ಆಂಟೋನಿ ಲಾವೋಸಿಯರ್. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಸೈಕಲ್. ನೋಡಿ, ಕಾರ್ಬನ್ ಸೈಕಲ್, ಕಾರ್ಬನ್ ಹೇಗೆ ನಮ್ಮ ಭೂಮಿ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ಆ 17ನೇ ಶತಮಾನದಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಂಟೋನಿ ಡಿ ಲಾವೋಸಿಯರ್ ಹೇಳೋಗ್ತಾನೆ ಸ್ನೇಹಿತರೆ. ನೋಡಿ, ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ತಗೊಳುತ್ತೆ, ಸಸ್ಯಗಳು ಎಲ್ಲೋ ಒಂದು ಜಾಗದಲ್ಲಿ ಬೆಳೆದು ಕೊಳೆಯುತ್ತೆ, ಇದರಿಂದ ಪಳವಳಿಕೆ ಇಂಧನಗಳಾಗತ್ತೆ, ಅದರಿಂದ ಪೆಟ್ರೋಲಿಯಂ ಬರುತ್ತೆ, ಡೀಸೆಲ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ, ಅವುಗಳನ್ನು ಸುಟ್ಟಾಗ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸಸ್ಯಗಳು ತಗೊಳುತ್ತೆ. ಈ ಥರ ಕಂಪ್ಲೀಟ್ ಕಾರ್ಬನ್ ಸೈಕಲನ್ನು ಫಸ್ಟ್ ಪ್ರಪೋಸ್ಡ್ ಮಾಡಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಆಂಟೋನಿ ಡಿ ಲಾವೋಸಿಯರ್. ಅಷ್ಟೇ ಅಲ್ಲ ಸ್ನೇಹಿತರೆ, ಧಾತುಗಳನ್ನು ವಿಶ್ಲೇಷಣೆ ಮಾಡ್ತಾನೆ ಇವನು. ಭೂಮಿಯಲ್ಲಿ ಸಿಗುವ ಧಾತುಗಳು, ಭೂಮಿಯ ಮೇಲೆ ಸಿಗುವ ಧಾತುಗಳು, ಈ ಥರ ಎಲಿಮೆಂಟ್ಗಳನ್ನು ಏನು ಮಾಡ್ತಾನೆ? ವಿಶ್ಲೇಷಣೆ ಮಾಡ್ತಾನೆ. ಅದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲಿ ಅದರ ಬಗ್ಗೆ ಹೇಳ್ತಾ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಗ್ಯಾಸೋಮೀಟರ್. ಈ ಕಂಟೈನರ್ಗಳಲ್ಲಿ ಗ್ಯಾಸ್ಗಳನ್ನು ಹೇಗೆ ಫಿಲ್ ಮಾಡಬೇಕು, ಯಾವ್ಯಾವ ಕಂಟೈನರ್ನಲ್ಲಿ ಯಾವ ಪ್ರಮಾಣದ ಗ್ಯಾಸ್ಗಳನ್ನು ಯಾವ ರೀತಿಯಲ್ಲಿ ಫಿಲ್ ಮಾಡಬೇಕು ಅಂತಕ್ಕಂಥ ಮಾಹಿತಿ, ಎಷ್ಟು ಪ್ರಮಾಣದಲ್ಲಿ ಗ್ಯಾಸನ್ನು ಫಿಲ್ ಮಾಡಬೇಕು, ಏನಾಗತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಡಿವೈಸ್ ಗ್ಯಾಸೋಮೀಟರ್. ಈ ಗ್ಯಾಸೋಮೀಟರನ್ನು ಕಂಡುಹಿಡಿದಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ಅಷ್ಟೇ ಅಲ್ಲ ಸ್ನೇಹಿತರೆ, ಆಮ್ಲಜನಕವನ್ನು ಕಂಡುಹಿಡಿದನು ಜೋಸೆಫ್ ಪ್ರಿಸ್ಟ್ಲೆ. ಆದರೆ ಆಮ್ಲಜನಕ ಅಂತ ನಾಮಕರಣ ಮಾಡಿದವನು ಯಾರಪ್ಪ ಅಂತ ಕೇಳಿದ್ರೆ ಲಾವೋಸಿಯರ್. ಹೈಡ್ರೋಜನನ್ನು ಕಂಡಿದ್ದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಸರ್ ಹೆನ್ರಿ ಕ್ಯಾವೆಂಡಿಸ್. ಆದರೆ ಹೈಡ್ರೋಜನ್ ಅಂತ ಹೆಸರನ್ನು ಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲಾವೋಸಿಯರ್. ನೋಡಿ, ಇದನ್ನು ಕಂಡುಹಿಡಿದವನು ಪ್ರಿಸ್ಟ್ಲೆ, ಆಮ್ಲಜನಕ ಅಂತ ಹೆಸರು ಕೊಟ್ಟವನು ಲಾವೋಸಿಯರ್. ಇದನ್ನು ಕಂಡುಹಿಡಿದವನು ಬ್ಯೂಟಿಫುಲ್ ಕ್ಯಾವೆಂಡಿಸ್, ಆದರೆ ಹೈಡ್ರೋಜನ್ ಅಂತ ಹೆಸರನ್ನು ಕೊಟ್ಟವನು ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಲಾವೋಸಿಯರ್. ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕದ ಬಳಕೆ, ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕದ ಬಿಡುಗಡೆ, ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕದ ಬಳಕೆ ಮತ್ತು ಬಿಡುಗಡೆ ಎರಡೂ ಆದರೆ ಅದಕ್ಕೆ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ಈ ರೆಡಾಕ್ಸ್ ಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಆಂಟೋನಿ ಡಿ ಲಾವೋಸಿಯರ್. ಇವೆಲ್ಲ ಇಷ್ಟು ಸ್ಪೀಡಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಇವನ್ನೆಲ್ಲ ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಪರಿಚಯ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಥರ್ಮೋಕೆಮಿಸ್ಟ್ರಿ. ಥರ್ಮೋ ಅಂದರೆ ಉಷ್ಣವನ್ನು ಬಳಸ್ಕೊಂಡು ಯಾವ ರೀತಿ ರಾಸಾಯನಿಕ ಕ್ರಿಯೆಗಳನ್ನು ಮಾಡ್ತೀವಿ, ಆ ರಾಸಾಯನಿಕ ಕ್ರಿಯೆಗಳಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಮೊಟ್ಟ ಮೊದಲು ಈ ರಾಸಾಯನಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಥರ್ಮೋಕೆಮಿಸ್ಟ್ರಿನ ಕೊಡುಗೆಯಾಗಿ ಕೊಟ್ಟಂಥ ಒಂದು ಕೀರ್ತಿ ಯಾರಿಗೆ ಸಿಗತ್ತೆ ಅಂದರೆ ಆಂಟೋನಿ ಡಿ ಲಾವೋಸಿಯರಿಗೆ ಸಿಗತ್ತೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಸಂಶೋಧನೆ ಮಾಡಿದ್ರಿಂದ ಈ ಆಂಟೋನಿ ಡಿ ಲಾವೋಸಿಯರನ್ನು ನಾವು ಫಾದರ್ ಆಫ್ ಮಾಡ್ರನ್ ಕೆಮಿಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ದ ಫಾದರ್ ಆಫ್ ಆನ್ಸಿಯಂಟ್ ಕೆಮಿಸ್ಟ್ರಿ ಆಯಿತು, ದ ಫಾದರ್ ಆಫ್ ಮಾಡ್ರನ್ ಕೆಮಿಸ್ಟ್ರಿ ಆಯಿತು. ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಕೆಮಿಸ್ಟ್ರಿ? ನನ್ನ ಬ್ಯೂಟಿಫುಲ್ ಭವ್ಯ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಯಾರು? ನೋಡಿ, ನನ್ನ ಭವ್ಯ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ PC ರಾಯ್ ಆರ್ ಪ್ರಫುಲ್ಲ ಚಂದ್ರ ರಾಯ್ ಅಂತ. ಸೊ ಸ್ನೇಹಿತರೆ, ಇವ್ರ ಜನನ 1861 ಆಗಸ್ಟ್ 2 ಆಗುತ್ತೆ ಸ್ನೇಹಿತರೆ. ಬಂಗಾಳದ ದಿಗಾಲಿಯಾ ಅಂತಕ್ಕಂಥ ಒಂದು ಊರಲ್ಲಿ ಇವರ ಜನನ ಆಗತ್ತೆ.
ಇವರು ಕೊಡುಗೆಗಳು ಏನಪ್ಪ ಅಂದರೆ ಸಿಂಪಲ್ ಮರ್ಕ್ಯುರಸ್ ನೈಟ್ರೇಟನ್ನು ಸಂಶೋಧನೆ ಮಾಡ್ತಾರೆ. ನೆಕ್ಸ್ಟ್ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ದ ಹಿಸ್ಟರಿ ಆಫ್ ಹಿಂದೂ ಕೆಮಿಸ್ಟ್ರಿ ಪುಸ್ತಕವನ್ನು ಬರೀತಾರೆ. ನೋಡಿ, ಭಾರತದ ಮೊಟ್ಟ ಮೊದಲ ರಾಸಾಯನಶಾಸ್ತ್ರದ ಪುಸ್ತಕ ಯಾವುದಪ್ಪ ಅಂತ ಕೇಳಿದ್ರೆ ದ ಹಿಸ್ಟರಿ ಆಫ್ ಹಿಂದೂ ಕೆಮಿಸ್ಟ್ರಿ. ಬರೆದವರು ಯಾರಪ್ಪ ಅಂತ ಕೇಳಿದ್ರೆ PC ರಾಯ್, ಪ್ರಫುಲ್ಲಚಂದ್ರ ರಾಯ್, ಆಚಾರ್ಯ ಪ್ರಫುಲ್ಲಚಂದ್ರ ರಾಯ್. ಅಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ ಮೊಟ್ಟ ಮೊದಲ ಔಷಧಿಯ ಕಂಪನಿ ದ ಬೆಂಗಾಲ್ ಕೆಮಿಕಲ್ಸ್ ಫಾರ್ಮೆಟಿಕಲ್ಸ್. ಇದು ಕೇಳಿದೆ ಒಂದ್ಸತಿ ಎಕ್ಸಾಮಲ್ಲಿ, ಭಾರತದ ಮೊಟ್ಟ ಮೊದಲ ಫಾರ್ಮೆಟಿಕಲ್ಸ್ ಯಾವುದು ಅಂತ. ದ ಬೆಂಗಾಲ್ ಕೆಮಿಕಲ್ಸ್ ಆ್ಯಂಡ್ ಫಾರ್ಮೆಟಿಕಲ್ಸ್ ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಸ್ನೇಹಿತರೆ, ಔಷಧಿಯನ್ನು ತಯಾರಿಸ್ತಕ್ಕಂಥ ಕಂಪನಿಯನ್ನು ತಯಾರು ಮಾಡ್ತಾರೆ, ಈ ಪುಸ್ತಕವನ್ನು ಬರೀತಾರೆ, ಮರ್ಕ್ಯುರಸ್ ನೈಟ್ರೇಟನ್ನು ತಯಾರು ಮಾಡ್ತಾರೆ, ಇವನ್ನೆಲ್ಲ ಮಾರ್ಕೆಟಿಗೆ ಬಿಡ್ತಾರೆ, ಇದರಿಂದ ದುಡ್ಡು ಬರುತ್ತೆ. ಇವರು ಕೂಡ ರಾಸಾಯನಶಾಸ್ತ್ರದ ಉಪನ್ಯಾಸಕರಾಗಿರ್ತಾರೆ. ಆ ಸಂಬಳ ಬರುತ್ತೆ, ಸಂಬಳದ ದುಡ್ಡು, ಇದನ್ನು ಮಾರಿದ ದುಡ್ಡು, ಈ ಕಂಪನಿದ ದುಡ್ಡು, ಈ ಎಲ್ಲ ದುಡ್ಡನ್ನು ಬಳಸ್ಕೊಂಡು ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಡ್ರನ್ ಆಧುನಿಕ ಭಾರತೀಯ ಸಂಶೋಧನಾ ಶಾಲೆಗಳನ್ನು ಓಪನ್ ಮಾಡ್ತಾರೆ. ಆಧುನಿಕ ಪ್ರಯೋಗಾಲಯಗಳನ್ನು, ಮಾಡ್ರನ್ ಲ್ಯಾಬೊರೇಟರೀಸ್ಗಳನ್ನು ಓಪನ್ ಮಾಡ್ತಾರೆ. ಆ ಮಾಡ್ರನ್ ಲ್ಯಾಬೊರೇಟರೀಸ್ಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಅಧ್ಯಯನ ಮಾಡಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಗೈಡ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಗೈಡ್ ಮಾಡಿದ್ರಿಂದ ಅಲ್ಲಿನ ವಿದ್ಯಾರ್ಥಿಗಳು ಏನು ಪ್ರೊಫೆಸರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಇವರನ್ನು ಪ್ರಫುಲ್ಲ ಚಂದ್ರರಾಯ್ ಅಂತ ಕರೆಯಲ್ಲ, ನಮ್ಮ ಜೀವನಕ್ಕೆ ಬೆಳಕನ್ನು ಕೊಟ್ಟಂಥ ಚಂದ್ರರಾಯ್. ಹಾಗಾಗಿ ಬೆಳಕನ್ನು ಕೊಟ್ಟಂತಹ ಆ ವ್ಯಕ್ತಿಗೆ ಆಗಿನ ಕಾಲದಲ್ಲಿ ಗುರು ಅಂತ ಬೋಧನೆ ಮಾಡ್ತಾರೆ. ಗುರು ಅಂದರೆ ಆಚಾರ್ಯ ಅನ್ನೋ ಪದದಲ್ಲಿ ಕರೀತಾರೆ. ಹಾಗಾಗಿ ಇವರನ್ನು ಆಚಾರ್ಯ ಪ್ರಫುಲ್ಲ ಚಂದ್ರ ರಾಯ್ ಅಂತಕ್ಕಂತಹ ಇಲ್ಲಿನ ಜ್ಞಾನವನ್ನು ಬಳಸ್ಕೊಂಡಂತಹ ವಿದ್ಯಾರ್ಥಿಗಳು ಗೌರವದಿಂದ ಅವರನ್ನು ಕರೀತಾರೆ ಸ್ನೇಹಿತರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ನಮ್ಮ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಅಂತ ಅಂದ್ಕೊಳ್ಳಿಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಸ್ನೇಹಿತರೆ. ಈಗಿನ ಕಾಲದಲ್ಲಿ ದುಡ್ಡನ್ನು ದುಡಿತಕ್ಕಂಥ ಕಾಲದಲ್ಲಿ ಇವೆಲ್ಲವನ್ನು ದುಡಿದು ಆ ಬಡ ವಿದ್ಯಾರ್ಥಿಗಳ ಪ್ರಯೋಗಕ್ಕೆ ಮೀಸಲಾಗಿ ಕೊಟ್ಟು ತನ್ನ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಸ್ಕಾರ ತ್ಯಾಗದ ಬೇರನ್ನ ಹಾಕಿ ಕೊಟ್ಟಂಥ ಈ ಮಹಾನ್ ವ್ಯಕ್ತಿಗೆ ಒಂದು ಥ್ಯಾಂಕ್ಸ್, ಒಂದು ನಮಸ್ಕಾರವನ್ನು ಹೇಳ್ತಾ ನಿಮ್ಮ ಮೈಂಡಲ್ಲಿ ಬೈಂಡ್ ಮಾಡ್ಕೊಳ್ಳಿ. ಮೊಟ್ಟ ಮೊದಲ ಫಾರ್ಮೆಟಿಕಲ್ಸ್, ನೆಕ್ಸ್ಟ್ ಬರೆದಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಕೆಮಿಸ್ಟ್ರಿ ಪುಸ್ತಕ ಆ್ಯಂಡ್ ನಮ್ಮ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಈಗ ನಮ್ಮ ರಾಸಾಯನಶಾಸ್ತ್ರ ಕ್ಲಿಯರಾಗಿ ನಿಮಗೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗ ರಾಸಾಯನಶಾಸ್ತ್ರ ಹೇಗೆ ಬೆಳ್ಕೊಳ್ತು, ಯಾವ್ಯಾವ ಸೈಂಟಿಸ್ಟ್ಗಳು ಹೇಗೆ, ಈಗ ನಾವು ರಾಸಾಯನಶಾಸ್ತ್ರದ ವಿಭಾಗಗಳನ್ನು ಸ್ಟಡಿ ಮಾಡ್ತಾ ಬರ್ತೀವಿ. ಈಗ ಪ್ರಸ್ತುತವಾಗಿ ರಾಸಾಯನಶಾಸ್ತ್ರದಲ್ಲಿ ಅನೇಕ ವಿಭಾಗಗಳಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಭಾಗಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಫಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ. ಆರ್ಗಾನಿಕ್ ಅಂದರೆ ಸಾವಯವ ರಾಸಾಯನಶಾಸ್ತ್ರ. ಈಸಿ ಇದೆ, ಸಾವಯವ ರಾಸಾಯನಶಾಸ್ತ್ರ. ಸಾವಯವ ಅಂದರೆ ಏನಿಲ್ಲ, ಕಾರ್ಬನ್. ಓಕೆ, ಅದ್ರ ಬಂದಾಗ ಆ ಬ್ರಾಂಚ್ ಬಂದಾಗ ಅದ್ರ ಬಗ್ಗೆ ಇನ್ ಡೀಟೇಲ್ ಹೇಳ್ತೀನಿ. ಕಾರ್ಬನ್ ಮತ್ತು ಅದರಿಂದ ಆದ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ ಅಷ್ಟೇ. ಕಾರ್ಬನ್ ಮತ್ತು ಅದರಿಂದ ಆಗಿರ್ತಕ್ಕಂಥ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗಕ್ಕೆ ನಾವು ಸಾವಯವ ರಾಸಾಯನಶಾಸ್ತ್ರ ಅಥವಾ ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಈ ಆರ್ಗಾನಿಕ್ ಕೆಮಿಸ್ಟ್ರಿಯ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಫೆಡ್ರಿಕ್ ಓಲರ್. ಮೊಟ್ಟ ಮೊದಲು ಪ್ರಯೋಗಶಾಲೆಯಲ್ಲಿ ತಯಾರಿಸಿದ ಸಾವಯವ ಸಂಯುಕ್ತ ಯಾವುದಪ್ಪ ಅಂತ ಕೇಳಿದ್ರೆ ಯೂರಿಯಾ. ಯೂರಿಯಾವನ್ನು ಮೊಟ್ಟ ಮೊದಲು ಪ್ರಯೋಗಶಾಲೆಯಲ್ಲಿ ತಯಾರಿಸಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಫೆಡ್ರಿಕ್ ಓಲರ್. ಈ ಫೆಡ್ರಿಕ್ ಓಲರನ್ನೇ ನಾವು ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇಲ್ಲೇ ಇದೆ ಆರ್ಗಾನಿಕ್, ಇನ್ಆರ್ಗಾನಿಕ್. ಅಂದರೆ ಆರ್ಗಾನಿಕ್ ಅಂದರೆ ಕಾರ್ಬನ್, ಇನ್ಆರ್ಗಾನಿಕ್ ಅಂದರೆ ಕಾರ್ಬನನ್ನು ಹೊರತುಪಡಿಸಿದ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಕಾರ್ಬನ್ ಸಂಯುಕ್ತಗಳನ್ನು ಹೊರತುಪಡಿಸಿ ಉಳಿದ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗಕ್ಕೆ ನಾವು ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಅದನ್ನು ಕನ್ನಡದಲ್ಲಿ ನಿರವಯ ರಾಸಾಯನ ಶಾಸ್ತ್ರ ಅಂತ ಕರಿತೀವಿ. ನಿರವಯ ರಾಸಾಯನ ಶಾಸ್ತ್ರ ಅಂತ ಕರಿತೀವಿ. ಈ ನಿರವಯ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಅದೇ ನಮ್ಮ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂತಹ ಲ್ಯೂರೆಂಟ್ ಡಿ ಲಾವೋಸಿಯರ್. ಇವನೇ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯ ಫಾದರ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ದ ಬಯೋಕೆಮಿಸ್ಟ್ರಿ.
ಅದರಲ್ಲಿ ಹೆಸರಿದೆ. ಬಯೋ ಅಂದರೆ ಜೀವ, ಜೈವಿಕ. ಜೀವಿಯ ದೇಹದೊಳಗಡೆ ಉತ್ಪತ್ತಿ ಆಗ್ತಕ್ಕಂಥ ಪ್ರೋಟೀನ್ಸ್ಗಳಿರ್ಬೋದು, ಕಾರ್ಬೋಹೈಡ್ರೇಟ್ಸ್ಗಳಿರ್ಬೋದು, ಲಿಪಿಡ್ಸ್ಗಳಿರ್ಬೋದು, ಇವೆಲ್ಲವನ್ನು ಜೀವಿಯ ದೇಹ ಉತ್ಪತ್ತಿ ಮಾಡ್ತಕ್ಕಂತಹ ಈ ಸಾವಯವ ಸಂಯುಕ್ತಗಳನ್ನು, ಅರ್ಥ ಆಗುತ್ತೆ, ಈ ಸಂಯುಕ್ತಗಳನ್ನು ನಾವು ಹೇಗೆ ಪ್ರಯೋಗಶಾಲೆಯಲ್ಲಿ ತಯಾರು ಮಾಡ್ಬೋದು, ಇವುಗಳ ಬಳಕೆ ಹೇಗೆ, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ರಾಸಾಯನಶಾಸ್ತ್ರದ ವಿಭಾಗಕ್ಕೆ ನಾವು ಜೈವಿಕ ರಾಸಾಯನಶಾಸ್ತ್ರ ಅಂತ ಕರಿತೀವಿ. ಜೈವಿಕ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಕಾರ್ಲ್ ನ್ಯೂಬರ್ಗ್. ಇವನಿಗೆ ದ ಫಾದರ್ ಆಫ್ ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ. ರಾಸಾಯನಶಾಸ್ತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ತತ್ವಗಳಿರುತ್ತೆ, ತನ್ನದೇ ಆಗಿರ್ತಕ್ಕಂಥ ನಿಯಮಗಳಿರುತ್ತೆ. ಆ ರಾಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ತತ್ವಗಳು, ರಾಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ನಿಯಮಗಳು, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ರಾಸಾಯನಶಾಸ್ತ್ರದ ವಿಭಾಗಕ್ಕೆ ನಾವು ಭೌತ ರಾಸಾಯನಶಾಸ್ತ್ರ ಅಂತ ಕರಿತೀವಿ, ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆ ಭೌತ ರಾಸಾಯನಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಸಿಂಪಲ್ ವಿಲಿಯಂ ಓಸ್ಟ್ವಾಲ್ಡ್. ಇವನನ್ನು ದ ಫಾದರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ರಾಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ಧಾತುಗಳ ವಿಶ್ಲೇಷಣೆ, ಸಪ್ರೇಟ್ ಮಾಡ್ತಕ್ಕಂಥದ್ದು, ಆ ಸಪ್ರೇಟ್ ಮಾಡಿ ಆ ಗುಣಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕೆಮಿಸ್ಟ್ರಿಗೆ ವಿಶ್ಲೇಷಣಾತ್ಮಕ ರಾಸಾಯನಶಾಸ್ತ್ರ ಅಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆ ಅನಾಲಿಟಿಕಲ್ ಕೆಮಿಸ್ಟ್ರಿಯ ಫಾದರ್ ಯಾರಪ್ಪ ಅಂತ ಕೇಳಿದ್ರೆ ಮಾರ್ಟಿಸ್ ಕೊಲ್ತಾಫ್, ದ ಫಾದರ್ ಆಫ್ ವಿಶ್ಲೇಷಣಾತ್ಮಕ. ಅಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು, ಸಂಯುಕ್ತ ವಸ್ತುಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ರಾಸಾಯನಶಾಸ್ತ್ರದ ವಿಭಾಗವಾಗಿರ್ತಕ್ಕಂಥ ಅನಾಲಿಟಿಕಲ್ ಕೆಮಿಸ್ಟ್ರಿ ಆಗಿರ್ತಕ್ಕಂಥ ಅನಾಲಿಟಿಕಲ್ ಕೆಮಿಸ್ಟ್ರಿಯ ಫಾದರ್ ಯಾರಪ್ಪ ಅಂತ ಕೇಳಿದ್ರೆ ಮಾರ್ಟಿಸ್ ಕೊಲ್ತಾಫ್ ಸ್ನೇಹಿತರೆ. ಈ ಥರ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರಾಸಾಯನಶಾಸ್ತ್ರ ಇಷ್ಟು ಕವಲುಗಳಲ್ಲ, ಮತ್ತು ಅನೇಕ ಕವಲುಗಳನ್ನು ಪಡ್ಕೊಂಡು ಈಗ ಒಂದು ಬ್ಯೂಟಿಫುಲ್ ವಿಜ್ಞಾನದ ಕೇಂದ್ರ ವಿಜ್ಞಾನವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಸ್ನೇಹಿತರೆ. ಈ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ GK ಕ್ವಶನ್ಸ್ಗಳು ಹೇಗೆ ಬರಬಹುದು, ಕ್ಲಿಯರ್, ಸಾಮಾನ್ಯ ಅಧ್ಯಯನದ ಪ್ರಶ್ನೆಗಳು ಹೇಗೆ ಬರಬಹುದು, ಅದನ್ನು ನಾನು ನಿಮ್ಮ ಜೊತೆಗೆ ಈಗ ಸ್ವಲ್ಪ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗೆ ರಾಸಾಯನಶಾಸ್ತ್ರ ಅನ್ನೋ ಒಂದು ಪರಿಕಲ್ಪನೆ ತಲೆಗೆ ಬಂದ ಮೇಲೆ ರಾಸಾಯನಶಾಸ್ತ್ರದ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕ ಯಾರು ಪಡ್ಕೊಂಡಿರ್ಬೋದು ಅಲ್ವಾ? ಫಸ್ಟ್ ನೊಬೆಲ್ ಪ್ರೈಸ್. ಈಗಿನ ನೊಬೆಲ್ ಪ್ರೈಸ್ ನಮಗೆ ಗೊತ್ತಿರುತ್ತೆ, ಬಟ್ ಎಕ್ಸಾಮಲ್ಲಿ ರಾಸಾಯನಶಾಸ್ತ್ರದ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಸೈಂಟಿಸ್ಟ್ ಯಾರು ಅಂತ ಕೇಳಿಬಿಟ್ರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಸಿಂಪಲ್, ರಾಸಾಯನಶಾಸ್ತ್ರದ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ವ್ಯಾಂಟ್ ಹಾಫ್. ಓಕೆ, ವ್ಯಾಂಟ್ ಹಾಫ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಜಾಕೋಬಸ್ ಹೆನ್ರಿಕಸ್ ವ್ಯಾಂಟ್ ಹಾಫ್, ನೀವು ವ್ಯಾಂಟ್ ಹಾಫ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ವ್ಯಾಂಟ್ ಹಾಫ್ ಇವನು ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಹಾಲೆಂಡ್ನ ಸೈಂಟಿಸ್ಟ್. ಈ ಹಾಲೆಂಡನ ಸೈಂಟಿಸ್ಟ್ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ನೊಬೆಲ್ ಪಾರಿತೋಷಿಕವನ್ನು ಯಾವ ವಿಷಯದ ಬಗ್ಗೆ ತಗೊಂಡ? ಯಾವ ವಿಷಯ ಅಂದರೆ ಸಿಂಪಲ್, ದ್ರಾವಣಗಳಲ್ಲಿ ಅಭಿಸರಣೆಯ ಒತ್ತಡ ಮತ್ತು ಅಣುಗಳ ಚಲನೆ. ನೋಡಿ, ದ ಲಾಸ್ ಆಫ್ ಕೆಮಿಕಲ್ ಡೈನಾಮಿಕ್ಸ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಇನ್ ಸೊಲ್ಯೂಷನ್ಸ್. ದ್ರಾವಣಗಳಲ್ಲಿ ಅಭಿಸರಣೆಯ ಒತ್ತಡ ಮತ್ತು ಅಣುಗಳ ಚಲನೆಯ, ರಾಸಾಯನಿಕ ವಸ್ತುಗಳ ಚಲನೆಯ ನಿಯಮದ ಬಗ್ಗೆ ಇವನು ತನ್ನದೇ ಆಗಿರತಕ್ಕಂತಹ ಥೀಸಿಸನ್ನು, ತನ್ನದೇ ಆಗಿರತಕ್ಕಂಥ ಸಿದ್ಧಾಂತವನ್ನು ಮಂಡಿಸ್ತಾನೆ. ಆ ಸಿದ್ಧಾಂತದಿಂದ ಜಗತ್ತಿಗೆ ತುಂಬಾ ಲಾಭ ಆಗತ್ತೆ. ಹಾಗಾಗಿ ಜಗತ್ತಿನ ಒಂದು ಬ್ಯೂಟಿಫುಲ್ ಬೆಳವಣಿಗೆಗಾಗಿ ಈ ಸಿದ್ಧಾಂತವನ್ನು ಕೊಟ್ಟಂಥ ಈ ಮಹಾನ್ ಸೈಂಟಿಸ್ಟ್ಗೆ 1901ರಲ್ಲಿ ನೊಬೆಲ್ ಪಾರಿತೋಷಿಕ, ಅತ್ಯುನ್ನತವಾಗಿರ್ತಕ್ಕಂತಹ ನೊಬೆಲ್ ಪಾರಿತೋಷಿಕ ರಾಸಾಯನಶಾಸ್ತ್ರ ಸಂಬಂಧಪಟ್ಟಂತೆ ಸಿಗತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಕೆಮಿಸ್ಟ್ರಿ ನೊಬೆಲ್ ಪಾರಿತೋಷಿಕ ಯಾರಿಗೆ ಸಿಗತ್ತೆ ಅಂದರೆ ವ್ಯಾಂಟ್ ಹಾಫ್ ಅಂತಕ್ಕಂಥ ಈ ಸೈಂಟಿಸ್ಟಿಗೆ ಸಿಗತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್, ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಕಾಣ್ತಿದೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೇಡಿ ಇದ್ದಾಳೆ. ಆ ಲೇಡಿ ಹೆಸರು ಕೂಡ ನಿಮಗೆ ಗೊತ್ತಿದೆ. ಅವಳ ಹೆಸರೇ ದಟ್ ಇಸ್ ದ ಮೇಡಮ್ ಕ್ಯೂರಿ. ಅವಳ ಹೆಸರೇನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೇಡಮ್ ಕ್ಯೂರಿ. ಓಕೆ, ಈ ಮೇಡಮ್ ಕ್ಯೂರಿ, ಮೇರಿ ಕ್ಯೂರಿ ಇದ್ದಾಳಲ್ಲ, ಈ ಕ್ಯೂರಿಗೆ ಮೊಟ್ಟ ಮೊದಲ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗತ್ತೆ. ಮೊಟ್ಟ ಮೊದಲ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಇವಳಿಗೆ ಎಷ್ಟರಲ್ಲಿ ಸಿಗತ್ತೆ ಅಂದರೆ 1911ರಲ್ಲಿ ಸಿಗತ್ತೆ. ಯಾವ ವಿಷಯಕ್ಕೆ ಸಿಗತ್ತೆ ಅಂದರೆ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಶುದ್ಧೀಕರಿಸಿದ್ದಕ್ಕಾಗಿ, ರೇಡಿಯಮನ್ನು
ಪ್ಯೂರೆಸ್ಟ್ ಫಾರ್ಮಲ್ಲಿ ಪ್ಯೂರಿಫಿಕೇಷನ್ ಮಾಡಿದ್ದಕ್ಕಾಗಿ ಈ ದಿಟ್ಟ ಮಹಿಳೆಗೆ 1911ರಲ್ಲಿ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ನೊಬೆಲ್ ಪಾರಿತೋಷಿಕ ಸಿಗತ್ತೆ. ಇದಕ್ಕೆ 100 ಕೂಡಿ 100 ಕೂಡಾದ್ಮೇಲೆ ನೋಡಿ ಲೆಕ್ಕ ಮಾಡಿ 2000 1 ನಡೆದ 0 ನೋಡಿ. 1911ರಲ್ಲಿ ರೇಡಿಯಮನ್ನು ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ಮೇರಿ ಕ್ಯೂರಿ ಅವರಿಗೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ. ಅಲ್ಲಿಂದ 100 ವರ್ಷಕ್ಕೆ 2011 ಆಗತ್ತೆ. ಇವಳ ಒಂದು ಸವಿ ನೆನಪಿಗಾಗಿ 2011 ಜಗತ್ತು ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಅವರು ದೈಹಿಕವಾಗಿ ಹೋಗಿರ್ಬೋದು, ಆದರೆ ಅವರು ಮಾಡಿರ್ತಕ್ಕಂತಹ ಕಾರ್ಯದ ಮೇಲೆ ಇನ್ನೂ ಕೂಡ ಅವ್ರ ಹೆಸರಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ ಸ್ನೇಹಿತರೆ. 1911ರಲ್ಲಿ ರೇಡಿಯಮನ್ನು ಶುದ್ಧ ರೂಪದಲ್ಲಿ ಆವಿಷ್ಕರಣೆ ಮಾಡ್ತಾ ಇದರಿಂದ ಬರ್ತಕ್ಕಂಥ ಗ್ಯಾಮಾ ಕಿರಣಗಳಿಂದ ಇವಳಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ರಕ್ತ ಕಣಗಳೆಲ್ಲ ಸತ್ತೋಗಿ ದಟ್ ಈಸ್ ಅನಿಮಿಯಾ ರೋಗ ಬಂದು ಆ ರೋಗದಿಂದ ಕುರುಪಿಯಾಗಿ ಸಾವನ್ನು ಅಪ್ತಾಳೆ. ಅಂದರೆ ಅವಳ ದೇಹ ಮಣ್ಣಾಗತ್ತೆ, ಆದರೆ ಅವಳ ಜ್ಞಾನ ಹಾಗೆ ಉಳಿಯುತ್ತೆ. ಆ ಜ್ಞಾನದ ಸವಿ ನೆನಪಿಗಾಗಿ 100 ವರ್ಷಗಳ ನಂತರ ಇಡೀ ಜಗತ್ತು ಅವಳ ನೆನಪಿಗಾಗಿ 2011 ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅವತ್ತು ಟ್ಯಾಗ್ಲೈನ್ ಏನಿರುತ್ತೆ ಅಂದರೆ 2011ರಲ್ಲಿ ಕೆಮಿಸ್ಟ್ರಿ ಈಸ್ ಅವರ್ ಫ್ಯೂಚರ್, ಕೆಮಿಸ್ಟ್ರಿ ಈಸ್ ಅವರ್ ಲೈಫ್. ವಿಜ್ಞಾನವೇ ನಮ್ಮ ಮುಂದಿನ ಭವಿಷ್ಯ, ವಿಜ್ಞಾನವೇ ನಮ್ಮ ಜೀವನ ಅಂತಕ್ಕಂಥ ಟ್ಯಾಗ್ಲೈನ್ನೊಂದಿಗೆ 2011ರಲ್ಲಿ ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಇಡೀ ಜಗತ್ತು ಮೇರಿ ಕ್ಯೂರಿ ಅವರ ನೊಬೆಲ್ ಪಾರಿತೋಷಿಕ ಪಡೆದು 100 ವರ್ಷದ ಸವಿ ನೆನಪಿಗಾಗಿ ಆಚರಣೆ ಮಾಡುತ್ತೆ ಸ್ನೇಹಿತರೆ. ಇದ್ರ ಜೊತೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಬರುತ್ತೆ. ಮೇರಿ ಕ್ಯೂರಿ ಅವರಿಗೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ಕೊಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಕ್ಷೇತ್ರ ಯಾವುದಪ್ಪ ಅಂದರೆ ರೇಡಿಯಮನ್ನು ಶುದ್ಧೀಕರಿಸಿದ್ದಕ್ಕೆ. ಇದಕ್ಕಿಂತ ಮುಂಚೆ ನಮ್ಮ ಮೇರಿ ಕ್ಯೂರಿ ಅವರು ಮತ್ತೊಂದು ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ತಗೊಳ್ತಾರೆ 1905ರಲ್ಲಿ. ಆದರೆ ಇವಳು ಒಬ್ಬಳೇ ತಗೊಳ್ಳಲ್ಲ, ಆಕೆಯ ಗಂಡ ಫೆಡ್ರಿಕ್ ಕ್ಯೂರಿ, ಆ ಗಂಡನ ಫ್ರೆಂಡು ಹೆನ್ರಿ ಬೆಕ್ವರಲ್, ಮತ್ತು ಇವಳು ದಟ್ ಈಸ್ ಮೇರಿ ಕ್ಯೂರಿ. ಈ 3 ಜನ ಜಾಯಿಂಟಾಗಿ ರೇಡಿಯೋ ಆಕ್ಟಿವಿಟಿ ವಿಕಿರಣ ಪಟುತ್ವ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ವಿದ್ಯಮಾನಕ್ಕೆ ಯಾವುದರ ನೊಬೆಲ್ ಪಾರಿತೋಷಿಕವನ್ನು ತಗೊಳ್ತಾರೆ ಅಂದರೆ ಸಿಂಪಲ್ ಫಿಸಿಕ್ಸ್, ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ತಗೊಳ್ತಾರೆ. ಇನ್ನೊಂದು ಕ್ವಶನ್ ರೆಡಿ ಆಯಿತು. ಭೌತಶಾಸ್ತ್ರದಲ್ಲಿ ಮೊಟ್ಟ ಮೊದಲು ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಿಳೆ ಯಾರು? ದಟ್ ಈಸ್ ಮೇರಿ ಕ್ಯೂರಿ. ಒಬ್ಬಳೇ ತಗೊಳ್ತಾರಾ? ಇಲ್ಲ, 3 ಜನ ಸೇರಿ ತಗೊಳ್ತಾರೆ. ಓಕೆ, ಹಾಗಾದರೆ ಫಿಸಿಕ್ಸ್ದ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ವಿಷಯಕ್ಕೆ ನೊಬೆಲ್ ಪಾರಿತೋಷಿಕ ತಗೊಳ್ತಾರೆ. ನೆಕ್ಸ್ಟ್ ರಾಸಾಯನಶಾಸ್ತ್ರದ ರೇಡಿಯಂ ಅಂತಕ್ಕಂತಹ ವಸ್ತುವಿಗೆ ಹೆಸರಿಗೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕವನ್ನು ತಗೊಳ್ತಾರೆ. ಸಾಮಾನ್ಯವಾಗಿ ಅನೇಕ ಸರಿ ಈ ಕ್ವಶನ್ಸ್ ಬಂದಿದೆ ಸ್ನೇಹಿತರೆ. ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಎರಡರಲ್ಲೂ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಈ ಕೆಳಗಂಡ ದಿಟ್ಟ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೇರಿ ಕ್ಯೂರಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ವೆಂಕಟರಾಮನ್ ರಾಮಕೃಷ್ಣನ್. ನೋಡಿ, ವೆಂಕಟರಾಮನ್ ರಾಮಕೃಷ್ಣನ್ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ತಮಿಳುನಾಡಿಗೆ ಸಂಬಂಧ ಇದೆ ಅಂತ. ನೋಡಿ, ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಈ ವ್ಯಕ್ತಿ ಅಮೇರಿಕದ ಪೌರತ್ವವನ್ನು ಪಡೆದಿರ್ತಾನೆ. ಅಮೇರಿಕದ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಈ ಅಮೇರಿಕದ ಕಾಲೇಜ್ನಲ್ಲಿ ಇವರು ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಪ್ರೋಟೀನ್ಗಳ ರಚನೆ, ರೈಬೋಸೋಮ್ಗಳ ರಚನೆ. ಆ ರೈಬೋಸೋಮ್ಗಳ ರಚನೆಗೆ ಸಂಬಂಧಪಟ್ಟಂತೆ ಕ್ಲಿಯರ್ ದ ಸ್ಟಡೀಸ್ ಆಫ್ ದಿ ಸ್ಟ್ರಕ್ಚರ್ಸ್ ಆಫ್ ಫಂಕ್ಷನ್ಸ್ ಆಫ್ ದ ರೈಬೋಸೋಮ್ಸ್ಗಳ ಕಾರ್ಯಗಳು ಮತ್ತು ರೈಬೋಸೋಮ್ಸ್ಗಳ ರಚನೆಗೆ ಸಂಬಂಧಪಟ್ಟಂತೆ 2009ರಲ್ಲಿ ಇವರಿಗೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗತ್ತೆ. ನೋಡಿ, ಈಗ ಭಾರತದ ವಿಜ್ಞಾನಿಗೆ ನೇರವಾಗಿ ರಾಸಾಯನಶಾಸ್ತ್ರದ ನೊಬೆಲ್ ಸಿಕ್ಕಿಲ್ಲ, ಆದರೆ ಭಾರತದಲ್ಲಿ ಹುಟ್ಟಿ ಅಮೇರಿಕದ ಪೌರತ್ವವನ್ನು ಪಡೆದ ಈ ಮಹಾನ್ ವಿಜ್ಞಾನಿಗೆ, ನಮ್ಮ ಭಾರತ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ವಿಜ್ಞಾನಿಗೆ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ನೊಬೆಲ್ ಪಾರಿತೋಷಿಕ 2009ರಲ್ಲಿ ಆ ರೈಬೋಸೋಮ್ಗಳ ರಚನೆ ಮತ್ತು ಕಾರ್ಯಕ್ಕಾಗಿ ಸ್ನೇಹಿತರೆ ಇದು ಕೂಡ ಕೇಳ್ಬೋದು. ಭಾರತದ ಸಂಜಾತ ಈ ಕೆಳಕಂಡ ಯಾವ ವ್ಯಕ್ತಿಗೆ ನೊಬೆಲ್ ಪಾರಿತೋಷಿಕ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿತು ಅಂತ ಕೇಳಿದರೆ ವೆಂಕಟರಾಮನ್ ರಾಮಕೃಷ್ಣನ್. ಯಾವ ವಿಷಯಕ್ಕೆ ಅಂತ ಹೇಳಿದರೆ ರೈಬೋಸೋಮ್ಸ್ಗಳ ಕಾರ್ಯ ಮತ್ತು ರಚನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೊಬೆಲ್ ಪಾರಿತೋಷಿಕ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ನೊಬೆಲ್ ಪಾರಿತೋಷಿಕ ಫಸ್ಟ್ ಯಾರಿಗೆ ಸಿಕ್ತು, ಫಸ್ಟ್ ಯಾವ ಲೇಡಿಗೆ ಸಿಕ್ತು, ಫಸ್ಟ್ ಯಾವ ಇಂಡಿಯನ್ಸಿಗೆ ಸಿಕ್ತು ಅಂತ ಕ್ಲಿಯರ್ ಆಯ್ತಲ್ವಾ.
ಈಗ ಪ್ರಸ್ತುತವಾಗಿ 2025 ನೊಬೆಲ್ ಪಾರಿತೋಷಿಕ ಯಾವುದಕ್ಕೆ ಸಿಕ್ಕಿದೆ, ಯಾವ ವಿಷಯಕ್ಕೆ ಸಿಕ್ಕಿದೆ, ಇದರಲ್ಲಿ ಏನೇನು ಕ್ವಶನ್ಸ್ ಬರ್ಬೋದು ನೋಡಿ. ಸಿಂಪಲ್ 2025 ನೊಬೆಲ್ ಪಾರಿತೋಷಿಕ ಯಾವುದಕ್ಕೆ ಸಿಕ್ಕಿದೆ ಅಂದರೆ ಸಿಂಪಲ್ ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್ಸ್ ಅಂತ. ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್, ಲೋಹಗಳಿಂದ ಈ ಜೈವಿಕ ಅಣುವಿನ ಚೌಕಟ್ಟು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ವಿದ್ಯಮಾನಕ್ಕೆ ನೊಬೆಲ್ ಪಾರಿತೋಷಿಕ ಈ 3 ಸೈಂಟಿಸ್ಟಿಗೆ ಸಿಗುತ್ತೆ ಸ್ನೇಹಿತರೆ. ಸಿಂಪಲ್ ಫಸ್ಟ್ ಸುಸುಮೋ ಕಿಟಾಗವಾ, ಇವನು ಜಪಾನನ್, ನೋಡಿ ಹೆಸರು ಗೊತ್ತಾಗ್ಬಿಡುತ್ತೆ, ಕಿಟಾಗವಾ. ನೆಕ್ಸ್ಟ್ ರಾಬ್ಸನ್, ಇವನು ಆಸ್ಟ್ರೇಲಿಯಾದವನು. ನೆಕ್ಸ್ಟ್ ಯಾಗಿಹಿ, ಇವನು ಅಮೇರಿಕಾದವನು. ಕೋಡೋಡ್ ಮಾಡಿ ಸಿಂಪಲ್ ಕೀ ಮಾಡಿ. ನೆಕ್ಸ್ಟ್ ರೋ ಯಾ, ಕಿರೋಯಾ. ಕಿಟಗಾಗಿ, ರಾಬ್ಸನ್ ಆ್ಯಂಡ್ ಯಗಾಹಿ, ಕಿರೋಯೋ. ಈ ಕಿರೋಯೋ ಅಂತಕ್ಕಂತಹ ಈ ಜಪಾನ್, ಆಸ್ಟ್ರೇಲಿಯಾ ಆ್ಯಂಡ್ ಅಮೇರಿಕಾದ 3 ಸೈಂಟಿಸ್ಟ್ಗಳು ಸೇರಿ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್. ಏನು ಸರ್ ಇದು ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್? ಮೆಟಲನ್ನು ಬಳಸಿ ಅದರ ಒಳಗಡೆ ಜೈವಿಕ ಅಣುಗಳನ್ನು ಹಾಕಿ ಅನೇಕ ರಂಧ್ರಗಳನ್ನು ಮಾಡಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿವೈಸನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ. ಒಂದು ವಸ್ತುವನ್ನು ರೆಡಿ ಮಾಡ್ತಾರೆ. ಆ ವಸ್ತು ಅನಿಲಗಳನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ತಕ್ಕಂಥ ಅನಿಲ ವಸ್ತುಗಳನ್ನು ಹೀರ್ಕೊಳ್ತಕ್ಕಂಥ ರಂಧ್ರಗಳನ್ನು ಹೊಂದಿರತಕ್ಕಂಥ ಈ ವಸ್ತುವನ್ನೇ ನಾವು ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್ಸ್ ಅಂತ ಕರಿತೀವಿ. ಈ ವಸ್ತು ಭವಿಷ್ಯದಲ್ಲಿ ವಾತಾವರಣವನ್ನು ಹಾಳು ಮಾಡ್ತಾ ಇರತಕ್ಕಂತಹ, ಜಾಗತಿಕ ತಾಪಮಾನವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ನಮ್ಮನ್ನು ರಕ್ಷಣೆ ಮಾಡಬಹುದು. ಹೈಡ್ರೋಜನ್ ಅನಿಲವನ್ನು ಹೀರ್ಕೊಂಡು ಇಂಧನವನ್ನಾಗಿ ಬಳಸಲಿಕ್ಕೆ ಕೊಡಬಹುದು. ಈ ಥರ ಎಲ್ಲ ಅನೇಕ ಫ್ಯೂಚರ್ ಪ್ಲಾನ್ಗಳನ್ನು ಹೊಂದಿರತಕ್ಕಂಥ ಈ ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸಿದ್ಧಾಂತಕ್ಕೆ ಈ ಸೈಂಟಿಸ್ಟ್ಗಳಿಗೆ 2025 ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ. ಇದು ಕರೆಂಟ್ ಅಫೇರ್ಸಿಗೆ ಬರ್ಬೋದು, ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಧಾತುಗಳ ಆವಿಷ್ಕಾರ ಆಗ್ತಾ ಇರುತ್ತೆ. ಅನೇಕ ಸಂಯುಕ್ತಗಳು ಹೊಸದಾಗಿ ಸೃಷ್ಟಿ ಆಗ್ತಾ ಇರುತ್ತೆ. ಆ ಸಂಯುಕ್ತಗಳ ನಾಮಕರಣ ಆಗಬೇಕು. ಆ ರಾಸಾಯನಿಕ ವಸ್ತುಗಳ ಧಾತುಗಳ ನಾಮಕರಣ ಆಗಬೇಕು. ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಸಿದ್ಧಾಂತಗಳು ಬರ್ತಾ ಇರುತ್ತೆ. ಆ ಸಿದ್ಧಾಂತಗಳನ್ನು ವೆರಿಫಿಕೇಷನ್ ಮಾಡಿ ನೊಬೆಲ್ ಪಾರಿತೋಷಿಕ ಸಂಸ್ಥೆಗೆ ಶಿಫಾರಸನ್ನು ಮಾಡಬೇಕು. ಅವೆಲ್ಲ ಕೆಲಸವನ್ನು ಯಾವುದು ಮಾಡ್ತಾ ಇರುತ್ತೆ ಅಂದರೆ ಸಿಂಪಲ್ ಒಂದು ಅಂತಾರಾಷ್ಟ್ರೀಯ ಬ್ಯೂಟಿಫುಲ್ ಆಗಿರತಕ್ಕಂಥ ಕಮಿಟಿ ಇದೆ. ಆ ಕಮಿಟಿ ಮಾಡ್ತಾ ಇರುತ್ತೆ. ಅದನ್ನೇ ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಸಂಸ್ಥೆ ಇದನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಒಂದು ಒಕ್ಕೂಟ ಮಾಡ್ತಾ ಇರುತ್ತೆ ನೋಡಿ. ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಯೂನಿಯನ್ ಯೂನಿಯನ್ ಅಂದರೆ ಒಕ್ಕೂಟ, ಪ್ಯೂರ್ ಶುದ್ಧ, ಅಪ್ಲೈಡ್ ಅನ್ವಯಿಕ, ಕೆಮಿಸ್ಟ್ರಿ ರಾಸಾಯನಿಕ ಶಾಸ್ತ್ರ. ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರದ ಒಂದು ಒಕ್ಕೂಟ, ಒಂದು ಬ್ಯೂಟಿಫುಲ್ ಒಕ್ಕೂಟ ಸ್ಥಾಪನೆ ಆಗುತ್ತೆ. ಈ ಒಕ್ಕೂಟ ಹೊಸದಾಗಿ ಉತ್ಪತ್ತಿ ಆಗ್ತಕ್ಕಂಥ ಧಾತುಗಳಿರ್ಬೋದು, ಹೊಸದಾಗಿ ಉತ್ಪತ್ತಿ ಆಗ್ತಕ್ಕಂಥ ಸಂಯುಕ್ತಗಳಿರ್ಬೋದು, ಇವುಗಳ ಬಗ್ಗೆ ಮಾಹಿತಿ, ಇವುಗಳ ನಾಮಕರಣ, ನೆಕ್ಸ್ಟ್ ಹೊಸದಾಗಿ ಬರ್ತಕ್ಕಂಥ ಸಿದ್ಧಾಂತಗಳು, ಹೊಸ ಆವಿಷ್ಕಾರಗಳು, ಇದರ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ತೀರ್ಮಾನವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? IUPAC, ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸಂಘ ಮಾಡ್ತಾ ಇರುತ್ತೆ ಸ್ನೇಹಿತರೆ. ನೋಡಿ, ಅಂತಾರಾಷ್ಟ್ರೀಯ ವಿಜ್ಞಾನ ಮಂಡಳಿಯ ಸದಸ್ಯ ಇದು ಇಂಟರ್ನ್ಯಾಷನಲ್ ಸೈನ್ಸ್ ಕಮಿಟಿ ಏನಿದೆ ಅದರ ಮೆಂಬರ್ ಆಗಿದೆ. ಈ IUPAC ಯಾವಾಗ ರಚನೆ ಆಗುತ್ತೆ ಅಂದರೆ ಈ ನಂಬರ್ 19 ಬ್ಯೂಟಿಫುಲ್ ಕ್ಲಿಯರ್. ಓಕೆ, ನಾವು ಹಿಸ್ಟ್ರಿಯಲ್ಲೂ ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡೇ ಕಾಮೆಂಟ್ಸ್ ಮಾಡಿ. ಈ 1919ರಲ್ಲಿ ಇದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ IUPAC ಅಂತಕ್ಕಂಥ ಒಕ್ಕೂಟ ರಚನೆ ಆಗುತ್ತೆ. ಫಸ್ಟ್ ಇದರ ರಿಜಿಸ್ಟ್ರೇಷನ್ ಎಲ್ಲಾಗತ್ತೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚಲ್ಲಿ ಆಗುತ್ತೆ. ಈಗ ಇದರ ಅಡ್ಮಿನಿಸ್ಟ್ರೇಟಿವ್ ಚೇಂಬರ್ ಕಚೇರಿ ಎಲ್ಲಿದೆ ಅಂದರೆ ಉತ್ತರ ಕರೋಲಿನಾ, ಯುನೈಟೆಡ್ ಸ್ಟೇಟ್ಸಲ್ಲಿ ಇದೆ ಸ್ನೇಹಿತರೆ. ಇದರ ಮೊದಲ ಫಸ್ಟ್ ಅಧ್ಯಕ್ಷ ಯಾರಾಗಿರ್ತಾರಂದರೆ ಸಿಂಪಲ್ ಚಾರ್ಲಿಸ್ ಮ್ಯೂರೋ, ಇವನು ಸ್ಪೇನ್ ದೇಶದವನಾಗಿರ್ತಾನೆ. ಪ್ರಸ್ತುತ ಇದರ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ಇಸ್ರೇಲ್, ಗೊತ್ತಲ್ಲ, ಇಸ್ರೇಲ್ ಅಂದ್ರೆ ಒಂಥರ ಭಯ ಅಲ್ವಾ? ಓಕೆ, ಸಣ್ಣ ದೇಶ. ಇಸ್ರೇಲ್ ಇಸ್ ಯಹೂದ್ ಖೈನಿನ್ ಅಂತಕ್ಕಂಥ ಒಬ್ಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈಂಟಿಸ್ಟ್ ಪ್ರಸ್ತುತವಾಗಿ IUPACಯ ಅಧ್ಯಕ್ಷನಾಗಿರ್ತಾನೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಕೇಳ್ಬೋದು. IUPAC ಅಂತಕ್ಕಂಥ ಕಮಿಟಿ ಫಸ್ಟ್ ಎಲ್ಲಿ ರಿಜಿಸ್ಟರ್ ಆಯಿತು,
ಇದರ ಆಡಳಿತ ಕಚೇರಿ ಎಲ್ಲಿದೆ, ಇದು ಯಾವಾಗ ಸ್ಥಾಪನೆ ಆಯಿತು, ಇದರ ಪ್ರಥಮ ಅಧ್ಯಕ್ಷ ಯಾರು, ಪ್ರಸ್ತುತ ಇವರ ಅಧ್ಯಕ್ಷರು ಯಾರು, ಇವೆಲ್ಲವೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಅರೈಸ್ ಆಗ್ಬೋದು, ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು 5 ಪ್ರಶ್ನೆನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ನೀವೇ ಆನ್ಸರ್ ಮಾಡ್ತಾ ಬರ್ಬೋದು ಅಲ್ವಾ. ಓಕೆ, ಓಪಸ್ ಮಜಸ್ ಎಂಬ ಗ್ರಂಥ ಬರೆದ ಸೈಂಟಿಸ್ಟ್ ಯಾರು? ಸರ್ ನಾನೇ ಹೇಳ್ತೀನಿ ಸರ್, ರೋಜರ್ ಬೇಕನ್. ಆಧುನಿಕ ವಿಜ್ಞಾನದ ಪಿತಾಮಹ ಯಾರು? ಗೆಲಿಲಿಯೋ ಗೆಲಿಲಿ. ಸೈಂಟಿಸ್ಟ್ ಅಂತಕ್ಕಂಥ ಪದವನ್ನು ಕೊಟ್ಟಂತಹ ಸೈಂಟಿಸ್ಟ್ ಯಾರು? ವಿಲಿಯಂ ವೇವೆಲ್. ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ವ್ಯಾನ್ ಟಾಫ್. ಪ್ರಾಚೀನ ರಾಸಾಯನಶಾಸ್ತ್ರದ ಪಿತಾಮಹ ಯಾರು? ಸರ್ ಹೇಳ್ತೀನಿ ಬಿಡಿ ಸರ್. ಸೊ ದಟ್ ಈಸ್ ಗೇಬರ್ ಅಥವಾ ಜಬೀರ್ ಇಬನ್ ಹಯನ್. ಈ ಜಬೀರ್ ಇಬನ್ ಹಯನ್ನನ್ನೇ ಯುರೋಪಿಯನ್ನರು ಆ ಪುಸ್ತಕಗಳನ್ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಯಾವ ಹೆಸರಲ್ಲಿ ಬರಿತಾ ಇರ್ತಾರೆ ಅಂದರೆ ಗೇಬರ್ ಅನ್ನೋ ಹೆಸರಲ್ಲಿ ಬರಿತಾ ಇರ್ತಾರೆ. ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಯಾರು? ಲಾವೋಸಿಯರ್. ರಾಸಾಯನಶಾಸ್ತ್ರದ ದಿಕ್ಕನ್ನು ಬದಲಾಯಿಸಿದ 2 ನಿಯಮಗಳು ಅನ್ನೋ ವೆರಿ ವೆರಿ ಇಂಪಾರ್ಟೆಂಟ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್. ದಹನ ಕ್ರಿಯೆಗೆ ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಮೊಟ್ಟ ಮೊದಲು ಹೇಳಿದ ಮಹಾನ್ ಸೈಂಟಿಸ್ಟ್ ಯಾರು? ಲಾವೋಸಿಯರ್. ಕ್ಯಾಲೋರಿಮೆಟ್ರಿ, ಗ್ಯಾಸೋಮೀಟರ್ ಇವೆಲ್ಲ ಪರಿಕಲ್ಪನೆಗಳನ್ನು ಕೊಟ್ಟಂಥ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಲಾವೋಸಿಯರ್. ನನ್ನ ಹೆಮ್ಮೆಯ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ, ತನ್ನ ಸೇವೆಯನ್ನು ತ್ಯಾಗ ಮಾಡಿ ರಾಸಾಯನಶಾಸ್ತ್ರದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ PC ರಾಯ್, ಆಚಾರ್ಯ ಪ್ರಫುಲ್ಲ ಚಂದ್ರ ರಾಯ್, ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ದ ಹಿಸ್ಟರಿ ಆಫ್ ಹಿಂದೂ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪುಸ್ತಕವನ್ನು ಬರೆದವನು. ನೆಕ್ಸ್ಟ್ ಮೇರಿ ಕ್ಯೂರಿ, ದಿಟ್ಟ ಮಹಿಳೆ. ಭೌತಶಾಸ್ತ್ರದಲ್ಲೂ ನೊಬೆಲ್ ಪಾರಿತೋಷಿಕ, ರಾಸಾಯನಶಾಸ್ತ್ರದಲ್ಲೂ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ಮಹಿಳೆ. ಫಸ್ಟ್ ಫಿಸಿಕ್ಸಲ್ಲಿ ಪಡಿತಾಳೆ ಗಂಡನ ಜೊತೆಗೆ, ಆಮೇಲೆ ಏಕಾಂಗಿಯಾಗಿ ರಾಸಾಯನಶಾಸ್ತ್ರದಲ್ಲಿ ಪಡಿತಾಳೆ. ಅಲ್ಲಿಂದ 100 ವರ್ಷಕ್ಕೆ ಸವಿ ನೆನಪಿಗಾಗಿ ಇಡೀ ಜಗತ್ತು 2011 ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆ ಮಾಡುತ್ತೆ ಸ್ನೇಹಿತರೆ. ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ ಯಾರು? ಆಲ್ರೆಡಿ ಹೇಳಿದ್ದೀನಿ, ಸಾವಯವ ರಾಸಾಯನಶಾಸ್ತ್ರ ಎಲ್ಲಿಂದ ಹುಟ್ಕೊಳ್ಳುತ್ತೆ? ಯಾರು ಯೂರಿಯಾವನ್ನು ಕಂಡುಹಿಡಿದ ಅಲ್ಲಿಂದ ಹುಟ್ಕೊಳ್ಳುತ್ತೆ. ಸಾವಯವ ರಾಸಾಯನಶಾಸ್ತ್ರದ ಪಿತಾಮಹ ಫೆಡ್ರಿಕ್ ವೋಲರ್. ರಾಸಾಯನಶಾಸ್ತ್ರ ಎಂಬ ಪದವನ್ನು ಕೊಟ್ಟಂತಹ ವಿಜ್ಞಾನಿ, ದ ಕೆಮಿಸ್ಟ್ರಿ ದಟ್ ವರ್ಡ್ ಈಸ್ ಗಿವನ್ ಬೈ ರಾಬರ್ಟ್ ಬಾಯ್ಲ್. ದ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಲಾವೋಸಿಯರ್. ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ ಲಾವೋಸಿಯರ್. ದ ಫಾದರ್ ಆಫ್ ಆನ್ಸಿಯಂಟ್ ಕೆಮಿಸ್ಟ್ರಿ, ಪ್ರಾಚೀನ ರಾಸಾಯನಶಾಸ್ತ್ರದ ಪಿತಾಮಹ ಗೇಬರ್ ಅಥವಾ ಜಬೀರ್ ಇಬನ್ ಹಯನ್. IUPAC ಈ ಕೆಳಕಂಡ ಯಾವ ಸ್ಥಳದಲ್ಲಿ ನೋಂದಣಿಯಾಗಿದೆ? ಈಸಿಯಾಗಿ ಹೇಳ್ತೀನಿ ಬಿಡಿ ಸರ್, ಜ್ಯೂರಿಚಲ್ಲಿ ನೋಂದಣಿಯಾಗಿದೆ. ಉತ್ತರ ಕರೋಲಿನಾ ಇದೆಯಲ್ವಾ, ಅಲ್ಲಿ ಈಗ ಇದರ ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಕಚೇರಿ ಇದೆ. ಫಸ್ಟ್ ಅಧ್ಯಕ್ಷ ಯಾರು, ಸೆಕೆಂಡ್ ಅಧ್ಯಕ್ಷ ಯಾರು ಹೇಳಬೇಕಾ? 19 ಹೇಳಬೇಕಾ? ಗೊತ್ತಿದೆ, ಹೊಡಿ ಹಲ್ಲಿಗೆ ಮುಂದಕ್ಕೆ ಹೋಗೋಣ. ಮೇರಿ ಕ್ಯೂರಿ ಅವರಿಗೆ ಮೊದಲು ನೊಬೆಲ್ ಪಾರಿತೋಷಿಕವನ್ನು ಕೊಟ್ಟಂತಹ ವಿಜ್ಞಾನದ ವಿಭಾಗ ರಾಸಾಯನಶಾಸ್ತ್ರ ಹಾಕಿದರೆ ಚೆಂಬು. ಫಸ್ಟ್ ವಿಕಿರಣ ಪಟುತ್ವ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಆ ಪರಿಕಲ್ಪನೆಗೆ ಫೆಡ್ರಿಕ್ ಕ್ಯೂರಿ, ಬೆಕ್ವರಲ್ ಅವರ ಜೊತೆಗೆ ಮೇರಿ ಕ್ಯೂರಿ ಅವರಿಗೆ ಈ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ. ಅಲ್ಲಿಂದ 6 ವರ್ಷದ ನಂತರ 1911ರಲ್ಲಿ ಈ ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ 2ನೇ ಸಾರಿಗೆ ಅವಳಿಗೆ ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಥರ ನಾನು ನಿಮಗೆ ಕ್ಲಾಸನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಈ ನೆಕ್ಸ್ಟ್ ಕ್ಲಾಸಸ್ಗಳನ್ನು ನೋಡಿ, ಮ್ಯಾಟರ್, ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್, ಇಲ್ಲಿ ಎಲ್ಲ PPT ತೊಗೊಳ್ಳೋದಿಲ್ಲ, ಬೋರ್ಡ್ ತೊಗೊಳ್ತೀನಿ, ನಿಮಗೆ ಅರ್ಥ ಆಗೋ ಮಟ್ಟನೂ ಕೊರಿತೀನಿ. ನಿಮಗೇನಾರು ಸಮಸ್ಯೆ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ. ವಾಟ್ ಈ ಆ್ಯಪ್, ಈ ವಿಡಿಯೋದ ಮೂಲ ಉದ್ದೇಶ ನೀವು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಇರುತ್ತೆ ಹೊರತು ಎಷ್ಟು ಹವರ್ಸ್ ಕೌಂಟ್ ಇರಲ್ಲ ಸ್ನೇಹಿತರೆ. ಹಾಗಾಗಿ ನಿಮಗೆ ಅರ್ಥ ಮಾಡಿಸ್ತಕ್ಕಂಥದ್ದೇ ನಮ್ಮ ಧ್ಯೇಯ ವಾಕ್ಯ ಅಂತ ಹೇಳ್ತಾ, ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.